ಯೇಸು ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಹುಟ್ಟಿ ಬಂದರು. ಆದರೆ ಈ ಬೆತ್ಲೆಹೇಮ್ ಎಂಥ ಊರು? ಈ ಬೆತ್ಲೆಹೇಮ್ ಯಾವುದೋ ಒಂದು ದೊಡ್ಡ ಊರ, ಅಥವಾ ಬೆತ್ಲೆಹೇಮಿಗೆ ಯಾವ್ದಾದ್ರು ತುಂಬಾ ದೊಡ್ಡ ಹೆಸರು, ತುಂಬಾ ಗೌರವ ಎಲ್ಲ ಇದೆಯಾ? ಈ ಬೆತ್ಲೆಹೇಮ್ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ? ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮೀಕನ ಬರೆದಂತ ಪ್ರವಾದನೆ ಪುಸ್ತಕ 5ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಈ ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಬೆತ್ಲೆಹೇಮ್ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಬೆತ್ಲೆಹೇಮ್ ವಿಷಯದಲ್ಲಿ ಈ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಇಲ್ಲಿ ದೇವರು ಪ್ರವಾದನೆಯಾಗಿ ಬೆತ್ಲೆಹೇಮ್ ವಿಷಯವಾಗಿ ಮಾತಾಡ್ತಾರೆ. ಪ್ರವಾದನೆಯಾಗಿ ಬೆತ್ಲೆಹೇಮ್ ಊರಿನ ವಿಷಯವಾಗಿ ಮಾತಾಡಿ ದೇವರು ಏನ್ ಹೇಳ್ತಾರೆ ಅಂದ್ರೆ, ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರು ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಹುಟ್ಟಿ ಬಂದರು. ಆದರೆ ಆ ಬೆತ್ಲೆಹೇಮ್ ಒಂದು ಗ್ರಾಮ. ಅದರಲ್ಲೂ ಎಂಥ ಗ್ರಾಮ? ಇಡೀ ಯೂದಾಯ ಪ್ರಾಂತ್ಯದಲ್ಲಿರುವಂತ ಎಲ್ಲಾ ಗ್ರಾಮಗಳಲ್ಲಿ ಚಿಕ್ಕ ಗ್ರಾಮ ಯಾವುದು ಅಂತಂದ್ರೆ ಈ ಬೆತ್ಲೆಹೇಮ್ ಗ್ರಾಮ. ಎಷ್ಟೋ ಗ್ರಾಮಗಳು ಯೂದಾಯ ಪ್ರಾಂತ್ಯದಲ್ಲಿ ಇದೆ, ಆದರೆ ಆ ಎಲ್ಲಾ ಗ್ರಾಮಗಳಲ್ಲಿ ಅತ್ಯಂತ ಚಿಕ್ಕದು, ಸಣ್ಣದು ಯಾವುದು ಅಂತಂದ್ರೆ ಬೆತ್ಲೆಹೇಮ್. ಅಂದ್ರೆ ಹಳ್ಳಿಗಳಲ್ಲೇ ಕೊನೆಯ ಹಳ್ಳಿ. ಯೂದಾಯ ಪ್ರಾಂತ್ಯದಲ್ಲಿ ಯಾವುದು ಅತ್ಯಂತ ಚಿಕ್ಕ ಅಥವಾ ಕೊನೆಯ, ಬಹಳಷ್ಟು ಏನು ಹೆಸರಿಲ್ದರ, ಏನೋ ಒಂದು ದೊಡ್ಡ ವಿಷಯ ಅದಕ್ಕೆ ಇಲ್ಲದಿರುವಂತ ಒಂದು ಗ್ರಾಮದಲ್ಲಿ ಹುಟ್ಟೋದಕ್ಕೆ ಯೇಸು ಕ್ರಿಸ್ತನು ಅವರು ತೀರ್ಮಾನ ಮಾಡಿದ್ರು. ಬೆತ್ಲೆಹೇಮ್ಗೆ ಯಾವ ವಿಶೇಷತೆ ಇಲ್ಲ. ಬೆತ್ಲೆಹೇಮ್ಗೆ ಯಾವುದೇ ಒಂದು ದೊಡ್ಡ ಹೆಸರು ಅಥವಾ ಅದು ತುಂಬಾ ಮುಖ್ಯ ಅನ್ನೋ ತರ ಏನು ಕೂಡ ಬೆತ್ಲೆಹೇಮ್ನಲ್ಲಿ ಇಲ್ಲ. ಬೆತ್ಲೆಹೇಮ್ನಲ್ಲಿ ಏನಾದ್ರೂ ಒಂದು ವಿಷಯ ಮುಖ್ಯವಾದದ್ದು ಇದೆ ಅಂತಂದ್ರೆ ಅದು ಒಂದೇ ಒಂದು. ಆ ಒಂದು ಯಾವುದು ಅಂತಂದ್ರೆ ದಾವಿದ ಹುಟ್ಟಿದ್ದು ಬೆತ್ಲೆಹೇಮಲ್ಲೇ. ದಾವಿದನ ಸ್ವಂತ ಊರು ಬಂದು ಬೆತ್ಲೆಹೇಮ್. ಅವನು, ಅವರ ಅಣ್ಣ ತಮ್ಮಂದ್ರು, ಅವರ ತಂದೆ ತಾಯಿ ಕುಟುಂಬ ಎಲ್ಲ ಇದ್ದಿದ್ದು ಬೆತ್ಲೆಹೇಮ್ನಲ್ಲಿ. ದಾವಿದ, ಇಸ್ರಾಯೇಲರ ಅರಸನಾದಂತ ದಾವಿದ ಬೆತ್ಲೆಹೇಮ್ನಲ್ಲಿ ಹುಟ್ಟಿ ಅಲ್ಲಿ ಬೆಳೆದ, ಅದು ಅವನ ಸ್ವಂತ ಊರು. ಅದೊಂದು ಮುಖ್ಯತ್ವ ಬಿಟ್ರೆ ಬೆತ್ಲೆಹೇಮ್ಗೆ ಬೇರೆ ಏನು ಮುಖ್ಯತ್ವ ಇಲ್ಲ. ಇಡೀ ಯೂದಾಯ ಪ್ರಾಂತ್ಯದಲ್ಲೆಲ್ಲವೂ ಸಹ ಬೆತ್ಲೆಹೇಮ್ ಚಿಕ್ಕ ಗ್ರಾಮವಾಗಿತ್ತು. ದಾವಿದನು ಸಹ ರಾಜನಾದ ಮೇಲೆ ಬೆತ್ಲೆಹೇಮ್ಗೆ ಅಂತ ಏನು ಮಾಡಿಲ್ಲ. ದಾವಿದ ಏನ್ ಮಾಡ್ತಾನೆ, ಈ ಯೆರೂಸಲೇಮ್ನ ಜಯಿಸ್ತಾನೆ. ಜಯಿಸ್ಬಿಟ್ಟು ಯೆರೂಸಲೇಮ್ನ ತನ್ನ ರಾಜಧಾನಿ ಮಾಡ್ಕೊಳ್ತಾನೆ. ಅಲ್ಲಿ ದಾವಿದನ ನಗರವನ್ನು ಕಟ್ತಾನೆ. ಅಲ್ಲಿ ಅವನು ವಾಸ ಮಾಡ್ತಾನೆ. ಬೆತ್ಲೆಹೇಮ್ಗೆ ಅಂತ ದಾವಿದ ಏನು ಮಾಡಿಲ್ಲ. ಅದನ್ನು ಸಣ್ಣ ಹಳ್ಳಿಯಾಗಿ ಸುಮ್ಮನೆ ಇತ್ತು ಅಷ್ಟೇನೆ. ಅದು ಯೆರೂಸಲೇಮ್ ಪಕ್ಕದಲ್ಲೇ ಇರೋದು. ಯೆರೂಸಲೇಮ್ನಿಂದ ಸುಮಾರು 6 ಮೈಲಿ ದೂರ ಹೋದ್ರೆ ಬೆತ್ಲೆಹೇಮ್ ಹಳ್ಳಿ ಇದೆ. ಆ ಹಳ್ಳಿಗೆ ದಾವಿದ ಏನು ಮಾಡಿಲ್ಲ. ಅಲ್ಲಿ ದಾವಿದ ಹುಟ್ಟಿ ಬಂದ, ದಾವಿದನ ಸ್ವಂತ ಊರು ಬೆತ್ಲೆಹೇಮ್ ಅನ್ನುವಂತ ಒಂದು ವಿಶೇಷತೆ ಬಿಟ್ರೆ ಬೇರೆ ಯಾವ ವಿಶೇಷತೆ ಬೆತ್ಲೆಹೇಮ್ ಅನ್ನುವಂಥ ಗ್ರಾಮಕ್ಕೆ ಇಲ್ಲ. ಯೂದಾಯ ಪ್ರಾಂತ್ಯದಲ್ಲೆಲ್ಲವೂ ಸಹ ಬೆತ್ಲೆಹೇಮ್ ಚಿಕ್ಕ ಗ್ರಾಮವಾಗಿತ್ತು. ಯೇಸು ಕ್ರಿಸ್ತನು ಹುಟ್ಟಿ ಬಂದಂತ ಸ್ಥಳ ಬೆತ್ಲೆಹೇಮ್. ಆ ಬೆತ್ಲೆಹೇಮ್ಗೆ ದೊಡ್ಡ ಮರ್ಯಾದೆ, ದೊಡ್ಡ ಹೆಸರು ಏನಾದ್ರೂ ಇದೆಯಾ? ಏನೂ ಇಲ್ಲ. ಎಲ್ಲಾ ಗ್ರಾಮಗಳಿಗಿಂತಲೂ ಚಿಕ್ಕ ಗ್ರಾಮದಲ್ಲಿ ಯೇಸು ಕ್ರಿಸ್ತನು ಹುಟ್ಟೋದಕ್ಕೆ ತೀರ್ಮಾನ ಮಾಡಿದ್ರು. ಅವರು ಯೂದಾಯ ಪ್ರಾಂತ್ಯದಲ್ಲಿ ಹುಟ್ಟಿ ಬರಬೇಕಾಗಿತ್ತು. ಯೂದಾಯ ಪ್ರಾಂತ್ಯದಲ್ಲಿ ಅವ್ರು ಹುಟ್ಟಿ ಬರಬೇಕಾಗಿರುವಾಗ ಯೂದಾಯ ಪ್ರಾಂತ್ಯದಲ್ಲಿ ಅವ್ರು ಹುಟ್ಟಿ ಬರೋದಕ್ಕೆ ಆರಿಸ್ಕೊಂಡಂತ ಸ್ಥಳ ಆ ಯೂದಾಯ ಪ್ರಾಂತ್ಯದಲ್ಲೆಲ್ಲ ಅತಿ ಚಿಕ್ಕವಾಗಿರುವಂತ ಗ್ರಾಮ. ದೊಡ್ಡ ಗ್ರಾಮವನ್ನೇ ಆರಿಸ್ಕೊಳ್ಬೋದಾಗಿತ್ತು. ಇಲ್ಲ ಅಂದ್ರೆ ಯೆರೂಸಲೇಮ್ ನಗರವನ್ನೇ ಅವ್ರು ಆರಿಸ್ಕೊಳ್ಬೋದಾಗಿತ್ತು. ಆದ್ರೆ ಅವ್ರು ಅದನ್ನ ಆರಿಸಿಲ್ಲ. ಎಲ್ಲವುಗಳಿಗಿಂತಲೂ ಚಿಕ್ಕದಾಗಿರುವಂತ ಯೂದ ಬೆತ್ಲೆಹೇಮ್ ಅನ್ನುವಂತ ಚಿಕ್ಕ ಗ್ರಾಮವನ್ನ ಯೇಸು ಕ್ರಿಸ್ತನು ಆರಿಸ್ಕೊಂಡ್ರು. ಕಾರಣ ಏನಂತಂದ್ರೆ ಆತನ ಆತ್ಮದಲ್ಲಿ ಬಡವನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಇನ್ನು ಆತನ ಜನನ ಸಮಯದಲ್ಲಿ ಏನಾಯ್ತು? ಯೇಸು ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ರು ಸರಿ, ಆದ್ರೆ ಬೆತ್ಲೆಹೇಮಿನಲ್ಲಿ ಅವ್ರು ಹುಟ್ಟಿದಂತ ಸಮಯದಲ್ಲಿ ಏನಾಯ್ತು, ಅವ್ರು ಹುಟ್ಟಿದಂತ ಸಂದರ್ಭ ಯಾವ ತರ ಇತ್ತು ಅನ್ನುವಂಥದ್ದನ್ನ ನಾವು ಧ್ಯಾನ ಮಾಡಿ ನೋಡೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ವಾಕ್ಯಗಳು 1ರಿಂದ ನಾವು ಓದಿ ನೋಡೋಣ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾಣಿಸುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಕುರೇನ್ಯನು ಸುರಿಯಕ್ಕೆ ಅಧಿಪತಿಯಾಗಿದ್ದಾಗ ಈ ಮೊದಲನೆಯ ಕಾಣಿಸುಮಾರಿ ನಡೆಯಿತು.
ಆಗ ಎಲ್ಲರೂ ಕಾನೇಶ ಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೋದನು. ಇಲ್ಲಿ ಏನಾಗುತ್ತೆ, ಯೇಸು ಕ್ರಿಸ್ತನು ಹುಟ್ಟಬೇಕಾಗಿರುವಂತಹ ಸಂದರ್ಭದಲ್ಲಿ ಅರಸನಿಂದ ಒಂದು ಆಜ್ಞೆ ಬರುತ್ತೆ, ಎಲ್ಲಾ ಜನಗಳು ಕಾಣಿಸುಮಾರಿ ಮಾಡಿಸ್ಕೊಳ್ಬೇಕು ಅಂತ. ಕಾಣಿಸುಮಾರಿ ಅಂತಂದ್ರೆ ಜನಸಂಖ್ಯೆ ಎಣಿಕೆ ಅಂತ ಹೇಳ್ತಾರೆ. ಅದ್ರಲ್ಲಿ ಏನ್ ಮಾಡ್ತಾರಂದ್ರೆ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ಪೂರ್ತಿ ವಿವರ ಬರ್ಕೊಳ್ತಾರೆ. ಆ ರೀತಿ ಆ ಕಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ರಾಜರಿಂದ ಅಂತ ಒಂದು ಆಜ್ಞೆ ಬರುತ್ತೆ, ಎಲ್ರು ಕಾಣಿಸುಮಾರಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ. ಈಗ ಯೋಸೆಫ್ ಏನ್ ಮಾಡ್ತಾನೆ, ಹೋಗಿ ಗಲಿಲಾಯ ಪ್ರಾಂತ್ಯದ ನಜರೇತ್ ಊರಲ್ಲಿ ವಾಸ ಮಾಡ್ತಾ ಇರ್ತಾನೆ. ಮರಿಯಳು ಅಲ್ಲೇ ಇರ್ತಾಳೆ, ಮತ್ತೆ ಯೋಸೆಫ್ ಕೂಡ ಅಲ್ಲೇ ಇರ್ತಾರೆ. ಈ ರೀತಿ ಆಜ್ಞೆ ಬಂದಾಗ ತಾನೇನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿಂದ ತಾನು ಹೊರಟು ತನ್ನ ಸ್ವಂತ ಊರು ಬೆತ್ಲೆಹೇಮ್, ಯೋಸೆಫನ ಸ್ವಂತ ಊರು ಬೆತ್ಲೆಹೇಮ್, ತಾನೇನ್ ಮಾಡ್ತಾನೆ ನಮ್ಮ ಊರಿಗೆ ಹೋಗ್ಬಿಡೋಣ ನಾವು ಅಂತ ಹೇಳಿ. ಯಾಕಂದ್ರೆ ಹೆಸರು ಬರೆಯುವಾಗ ಬೆತ್ಲೆಹೇಮಿನಲ್ಲಿ ಅವನಿರಬೇಕು. ಅಲ್ಲಿ ಹೋಗಿ ತಾನು ಗಲಿಲಾಯದಲ್ಲಿ ಇದ್ದು ಹೆಸರು ಬರೆಸಿದ್ರೆ ಏನಾಗುತ್ತೆ ಅಂತಂದ್ರೆ ಆಗ ತನ್ನ ಊರಿನಲ್ಲಿ ತಾನಿಲ್ಲ ಅಂತ ಹೆಸರು ಬಂದ್ಬಿಡುತ್ತೆ. ಅದರಿಂದ ತನ್ನ ಹೆಸರನ್ನ ನಾನು ಬೆತ್ಲೆಹೇಮ್ ಊರಿನ ನಿವಾಸಿ, ನಾನು ದಾವೀದನ ಮನೆತನದವನು ಅಂತ ಆ ಒಂದು ಕಾನೇಶಮಾರಿ ಪಟ್ಟಿಯಲ್ಲಿ ಬರ್ಸೋದಕ್ಕೋಸ್ಕರ ತಾನೇನ್ ಮಾಡ್ತಾನೆ, ಗಲಿಲಾಯದಿಂದ ಬೆತ್ಲೆಹೇಮ್ಗೆ ಹೋಗೋಣ ನಡಿ ಅಂತ ಬೆತ್ಲೆಹೇಮ್ಗೆ ಬರ್ತಾನೆ. ಮರಿಗಳನ್ನು ಜೊತೆಯಲ್ಲಿ ತಾನು ಕರ್ಕೊಂಡು ಬರ್ತಾನೆ. ಆದ್ರೆ ಆಮೇಲೆ ಏನಾಗುತ್ತೆ ಅಂದ್ರೆ ಬೆತ್ಲೆಹೇಮ್ಗೆ ಬಂದ್ಮೇಲೆ 6ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ, ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ತಾನು ಅಲ್ಲಿಂದ ಪ್ರಯಾಣ ಮಾಡಿಕೊಂಡು ಈ ಗಲಿಲಾಯಕ್ಕೆ ಈ ಬೆತ್ಲೆಹೇಮ್ಗೆ ಬರೋಷ್ಟರಲ್ಲಿ ಏನಾಗುತ್ತೆ ಅಂದ್ರೆ ತಾನು ಪೂರ್ಣ ಗರ್ಭಿಣಿಯಾಗಿ ತಾನು ಮಗುವನ್ನ ಹೆರುವಂತ ಆ ಕಾಲದ ಹತ್ರಕ್ಕೆ ತಾನು ಬಂದ್ಬಿಟ್ಟಿರ್ತಾಳೆ. ಆಮೇಲೆ ಏನಾಗುತ್ತೆ ಅಂದ್ರೆ ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಈಗೇನಾಗುತ್ತೆ, ಅವರು ಗಲಿಲಾಯದಿಂದ ಪ್ರಯಾಣ ಮಾಡಿ ಬೆತ್ಲೆಹೇಮಿಗೆ ಬರಬೇಕಂದ್ರೆ ಒಂದೇ ದಿವಸದಲ್ಲೆಲ್ಲ ಬರೋದಕ್ಕಾಗೋದಿಲ್ಲ, ಸುಮಾರು ದಿನಗಳು ಬೇಕು, ಅಥವಾ 1 ತಿಂಗಳು 2 ತಿಂಗಳು ಟೈಮ್ ಬೇಕು, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಬೇಕಾದ್ರೂ ಬೇಕಾಗ್ಬೋದು. ಅವ್ರು ಅಲ್ಲಿಂದ ಇಲ್ಲಿಗೆ ಸುಮಾರು ಕಾಲ ಪ್ರಯಾಣ ಮಾಡಿಕೊಂಡು ಬೆತ್ಲೆಹೇಮಿಗೆ ಬಂದು ತಲುಪಿದ್ದಾರೆ. ಇಲ್ಲಿಗೆ ಬಂದು ತಲುಪುವಷ್ಟರಲ್ಲಿ ಏನಾಗಿದೆ ಅಂದ್ರೆ ತಾನು ಪೂರ್ಣ ಗರ್ಭವತಿಯಾಗಿ ಮಗುವನ್ನ ಹೆರೋದಕ್ಕೆ ಹತ್ತಿರವಾಗುವಂತ ಕಾಲಗಳಿಗೆ ಬಂದ್ಬಿಟ್ಟಿದ್ದಾರೆ. ಬಂದು ಬೆತ್ಲೆಹೇಮಲ್ಲಿ ಇಳ್ಕೊಂತಾರೆ. ಇಳ್ಕೊಂಡ ನಂತರ ಏನಾಗುತ್ತೆ ಅಂತಂದ್ರೆ ತನಗೆ ಪ್ರಸವ ಪ್ರಾರಂಭ ಆಗುತ್ತೆ. ಪ್ರಸವ ಪ್ರಾರಂಭ ಆಗಿ ತಾನು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಆನಂತರ ಏನಾಗುತ್ತೆ, ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಆನಂತರ ಅವರಿಗೆ ಛತ್ರದಲ್ಲಿ ಸ್ಥಳ ಇಲ್ಲದಿರುವುದರ ಕಾರಣ ಗೋದಲಿಯಲ್ಲಿ ಮಗುವನ್ನು ಮಲಗಿಸಿದಳು ಅಂತ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವರಿಗೆ ಛತ್ರದಲ್ಲಿ ಜಾಗ ಇರಲಿಲ್ಲ ಅಂತ ಬರೆಯಲ್ಪಟ್ಟಿದೆ. ಹಂಗಾದ್ರೆ ಈ ಛತ್ರ ಏನು, ಅಲ್ಲಿ ಯಾಕೆ ಜಾಗ ಇರಲಿಲ್ಲ ಅಂತಂದ್ರೆ ಇವರು ಗಲಿಲಾಯದವರು, ಗಲಿಲಾಯದ ನಜರೇತ್ ಊರಿನಲ್ಲಿ ವಾಸ ಮಾಡ್ತಾ ಇದ್ದವರು. ಇವ್ರ ಸ್ವಂತ ಊರು ಬಂದು ಬೆತ್ಲೆಹೇಮ್. ಈಗ ಕಾಣಿಸುಮಾರಿ ಮಾಡ್ತಾ ಇರೋದ್ರಿಂದ ಬೆತ್ಲೆಹೇಮಲ್ಲಿ ಯಾರೆಲ್ಲ ಇದ್ದಾರೆ, ಬೆತ್ಲೆಹೇಮಿನ ನಿವಾಸಿಗಳು ಅಂತ ಆ ಕಾನೇಶುಮಾರಿಯಲ್ಲಿ ಬರೀತಾರೆ. ಆಗ ನನ್ನ ಹೆಸರು ಅದ್ರಲ್ಲಿ ಇರಬೇಕು, ನನ್ನ ಕುಟುಂಬದ ಹೆಸರು ಇರಬೇಕಂತ ಹೇಳಿ ಯೋಸೆಫ್ ಏನ್ ಮಾಡಿದಾನೆ, ಅದ್ರಲ್ಲಿ ಹೆಸರು ಬರೆಸೋದಕ್ಕೋಸ್ಕರ ಇಲ್ಲಿ ಬಂದಿದ್ದಾನೆ. ಈಗ ಆ ಕಾನೇಶುಮಾರಿ ಎಲ್ಲ ಆಗಿ ಹೆಸರೆಲ್ಲ ಬರೆದು ಎಲ್ಲ ಮುಗಿಯೋವರೆಗೂ ತಾನು ಅಲ್ಲೇ ವಾಸ ಮಾಡ್ತಾ ಇರಬೇಕು. ಈ ರೀತಿ ಬಂದಿರುವಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಇಲ್ಲಿ ಒಂದು ಸ್ಥಳ ಇಲ್ಲ, ಒಂದು ಮನೆ ಎಲ್ಲ ಏನು ಇಲ್ಲ. ಇವರು ಈ ಸದ್ಯಕ್ಕೆ ಇಲ್ಲಿ ವಾಸ ಮಾಡ್ತಾ ಇಲ್ಲ, ಇವ್ರಿಗೇನು ಇಲ್ಲ. ಆಗ ಇವ್ರು ಎಲ್ಲಿರೋದು? ಸಾಧಾರಣವಾಗಿ ಆ ಕಾಲದಲ್ಲೆಲ್ಲ ಏನಾಗ್ತಾ ಇತ್ತು ಅಂತಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ತರ ಯಾರಾದ್ರೂ ಬಂದ್ರೆ ಅವರು ಇಳ್ಕೊಳ್ಳೋದಕ್ಕೋಸ್ಕರ, ವಾಸ ಮಾಡೋದಕ್ಕೋಸ್ಕರ ಅಂತ ಹೇಳಿ ಛತ್ರಗಳು ಅಂತ ಆ ಕಾಲದಲ್ಲಿ ಇರೋದು. ಆ ಛತ್ರಗಳು ದೊಡ್ಡ ಜಾಗಗಳಾಗಿರೋದು, ದೊಡ್ಡ ಗೋಡೆಗಳು, ಮೇಗಳೆಲ್ಲ ಪೂರ್ತಿ ದೊಡ್ಡದಾಗಿ ಅದು ನೆರಳು ಬರೋ ತರ ಛಾವಣಿಗಳನ್ನ ಮಾಡ್ತಾ ಇದ್ರು. ಇವಾಗಲೂ ಕೂಡ ನಮಗೆ ಛತ್ರ ಅಂತ ನಮ್ಗೆ ಗೊತ್ತಿರುತ್ತೆ. ಛತ್ರ ಅಂದ್ರೆ ದೊಡ್ಡದಾದ ವಿಶಾಲವಾದ ಜಾಗ, ಅಲ್ಲಿ ತುಂಬಾ ಜನಗಳು ಬಂದು ಸೇರೋದಕ್ಕೆ ಅವಕಾಶ ಇರುತ್ತೆ. ಅದೇ ತರ ಆ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಅಲ್ಲಲ್ಲಿ ಛತ್ರಗಳನ್ನ ಮಾಡಿರೋರು. ನಾವು ದೇವರ ವಾಕ್ಯದಲ್ಲಿ ಈ ಸಮಾರ್ಯನನ್ನು ನೋಡ್ತೀವಿ. ಈ ಸಮಾರ್ಯ ಏನ್ ಮಾಡ್ತಾನೆ, ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು ವ್ಯಕ್ತಿಯನ್ನ ಹಿಡ್ಕೊಂಡು ಕಳ್ಳರು ಒಡೆದು ಗಾಯ ಮಾಡಿ ಅಲ್ಲಿ ಹಾಕ್ಬಿಟ್ಟಿರ್ತಾರೆ. ಈ ಸಮಾರ್ಯದವನ್ ಏನ್ ಮಾಡ್ತಾನೆ, ಅವನ್ನ ಕರ್ಕೊಂಡು ಹೋಗಿ ಛತ್ರದಲ್ಲಿ ಒಪ್ಪಿಸ್ತಾನೆ. ಛತ್ರದಲ್ಲಿ ಒಪ್ಪಿಸ್ಬಿಟ್ಟು ಅಲ್ಲಿ ಅವನ ಗಾಯಗಳಿಗೆಲ್ಲ ಔಷಧಿ ಹಾಕಿಸಿ
ಮತ್ತೆ ಆ ಛತ್ರದಲ್ಲಿರುವಂತ ಅಧಿಪತಿಗೆ ಅದನ್ನ ನೋಡ್ಕೊಳ್ಳುವಂತವನಿಗೆ ಸ್ವಲ್ಪ ಕಾಸು ಕೊಟ್ಟು ಇವನ್ನ ನೀನು ಆರೈಕೆ ಮಾಡು, ತಿರ್ಗಾ ಮತ್ತೆ ನಾನು ಹಿಂತಿರುಗಿ ಬರುವಾಗ ಇನ್ನ ಏನಾದ್ರು ಅಧಿಕವಾಗಿ ಖರ್ಚಾಗಿದ್ರೆ ನಾನು ಮತ್ತೆ ಕೊಡ್ತೀನಿ ಅಂತ ಹೇಳಿ ಅವನನ್ನ ಛತ್ರದಲ್ಲಿ ಬಿಟ್ಟು ಹೋಗ್ತಾನೆ. ಆಗ ಈ ಛತ್ರ ಅನ್ನೋದು ಯಾವ ಸ್ಥಳ ಅಂತಂದ್ರೆ ಒಂಥರ ನಿರಾಶ್ರಿತರ ಸ್ಥಳ. ಯಾರೋ ಒಬ್ರು ಬಂದಿದ್ದಾರೆ, ಅವ್ರಿಗೆ ಅಂತ ಒಂದು ಮನೆ ಇಲ್ಲ, ಇರೋದಕ್ಕೆ ಅಂತ ಒಂದು ಜಾಗ ಇಲ್ಲ. ಆಗ ಅವ್ರು ಎಲ್ಲಿರ್ಬೋದು? ಈ ಛತ್ರದಲ್ಲಿ ಅವರು ಇರಬಹುದು, ಪ್ರಯಾಣ ಮಾಡುವಂಥವ್ರು. ನಾವು ಈ ಕಾಲದಲ್ಲಿ ಪ್ರಯಾಣ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ನಾವು ವೇಗವಾಗಿ ಹೊರಟೋಗ್ತೀವಿ, ಮಧ್ಯದಲ್ಲಿ ಎಲ್ಲೂ ಸಿಗಾಕೊಳ್ಳೋದಿಲ್ಲ. ಯಾಕೋಬ ಏನ್ ಮಾಡ್ತಾನೆ, ಅವ್ರ ತಂದೆ ಮನೆಯಿಂದ ಲಾಭನ ಹತ್ರಕ್ಕೆ ಹೋಗ್ತಾನೆ, ಅವ್ರ ಮಾವನ ಮನೆಗೆ ನಡ್ಕೊಂಡೇ ಹೋಗ್ಬೇಕಾಗಿರುವಾಗ ತುಂಬಾ ದಿನ ಟೈಮ್ ಹಿಡಿಯುತ್ತೆ. ಆಗ ಮಧ್ಯದಲ್ಲಿ ಏನ್ ಮಾಡ್ತಾನೆ, ಒಂದ್ ಸ್ಥಳದಲ್ಲಿ ಒಂದು ಕಲ್ ತಗೊಂಡು ಆ ಕಲ್ಲಿಟ್ಬಿಟ್ಟು ಅಲ್ಲೇ ಮಲ್ಕೊಂತಾನೆ ರಾತ್ರಿ ಹೊತ್ತು. ಆಗ ಅವನಿಗೆ ರಾತ್ರಿಯಲ್ಲಿ ಒಂದು ಕನಸು ಬರುತ್ತೆ. ಆಗ ಆ ಕಾಲದಲ್ಲಿ ಈ ತರ ಆಗ್ತಾ ಇತ್ತು. ತುಂಬಾ ದೂರ ಪ್ರಯಾಣ ಮಾಡುವಾಗ ಒಂದೇ ದಿವಸಕ್ಕೆ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಒಂದು ಕುದುರೆ ಮೇಲೆ, ಇಲ್ಲಾಂದ್ರೆ ಕತ್ತೆ ಮೇಲೆ, ಒಂಟೆ ಮೇಲೆ ನಡ್ಕೊಂಡು ಆತರ ಹೋಗ್ಬೇಕಾಗಿತ್ತು. ತುಂಬಾ ದಿನ ಹಿಡಿತಾ ಇತ್ತು. ಇವತ್ತು ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ಬೈಕ್ ಇರುತ್ತೆ, ಕಾರ್ ಇರುತ್ತೆ, ಏರೋಪ್ಲೇನು, ರೈಲು, ಬಸ್ಸು ಎಲ್ಲ ಇದೆ. ನಾವೆಲ್ಲ ಹೋಗ್ಬೇಕಂದ್ರೂ ಒಂದೇ ದಿವಸಕ್ಕೆ ಹೋಗ್ಬಿಡ್ತೀವಿ. ಇಲ್ಲ ರಾತ್ರಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ನಮಗೆಲ್ಲಾದ್ರೂ ತಂಗಬೇಕಾಗಿರೋಂತ ಪರಿಸ್ಥಿತಿ ಬರೋದಿಲ್ಲ. ನಾವು ಹೋಗ್ಬೇಕು ಅನ್ಕೊಟ್ರೆ ಜಾಗಕ್ಕೆ ಹೋಗ್ಬಿಡ್ತೀವಿ ಆದಷ್ಟು ಬೇಗ. ಆದ್ರೆ ಆ ಕಾಲದಲ್ಲಿ ಈ ತರ ಆಗ್ತಾ ಇರ್ಲಿಲ್ಲ. ತುಂಬಾ ದಿನಗಳು ಪ್ರಯಾಣ ಮಾಡ್ತಾ ಇರ್ಬೇಕಾಗಿತ್ತು. ಅವಾಗ ರಾತ್ರಿ ಹೊತ್ತು ಅವ್ರು ಎಲ್ಲಿರೋದು? ರಾತ್ರಿ ಹೊತ್ತು ಎಲ್ಲಿ ಮಲ್ಕೊಳ್ಳೋದು, ಎಲ್ಲಿ ಊಟ ಮಾಡೋದು? ಬಿಸಿಲಲ್ಲಿ ನಡೆದು ಸಾಕಾದ್ರೆ ಎಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋದು? ಅಕಸ್ಮಾತ್ ಮೈಗೂ ಸರಿಲ್ದರೆ ಆಗ್ಬಿಡ್ತು. ತುಂಬಾ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ವಿ, ಮೈಗೂ ಸರಿಲ್ದರೆ ಆಗ್ಬಿಡ್ತು, ತಲೆ ಸುತ್ತಿ ಬಿದೋಗೋ ತರ ಆಗೋಯ್ತು. ಅವಾಗ ಅವ್ರಿಗೆ ಎಲ್ಲ ಆರೈಕೆ ಮಾಡೋದು? ಆಗ ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಲ್ಲಿ ಛತ್ರಗಳು ಅಂತ ಮಾಡಿರೋರು. ಇದ್ರ ಉದ್ದೇಶ ಏನಂತಂದ್ರೆ ಈ ರೀತಿ ಪ್ರಯಾಣ ಮಾಡ್ಕೊಂಡು ಹೋಗುವಂತವ್ರು ಅಲ್ಲಿ ಬಂದು ಛತ್ರದಲ್ಲಿ ವಿಶ್ರಾಂತಿ ತಗೊಳ್ಬಹುದು. ಒಂದ್ ವೇಳೆ ರಾತ್ರಿ ಆಗಿದ್ರೆ ರಾತ್ರಿ ಎಲ್ಲ ಅವ್ರು ಮಲಗಿ ವಿಶ್ರಾಂತಿ ತಗೊಂಡು ಬೆಳಿಗ್ಗೆ ಎದ್ದು ಅಲ್ಲಿಂದ ಮತ್ತೆ ಪ್ರಯಾಣ ಮಾಡ್ಕೊಂಡು ಅವ್ರು ಹೋಗ್ಬೋದು. ಮತ್ತೊಂದ್ ವೇಳೆ ಯಾರಾದ್ರೂ ಅನಾರೋಗ್ಯದಿಂದ ಇದ್ರೆ ಅವ್ರಿಗೆ ಅಲ್ಲಿ ಆರೈಕೆ ಮಾಡ್ತಾ ಇದ್ರು. ಒಂದ್ ವೇಳೆ ತಂದೆ ತಾಯಿ ಇಲ್ಲ, ಅನಾಥರು ಯಾರು ಇಲ್ಲ ಅಂತನ್ನುವಾಗ ಅಂತವ್ರಿಗೂ ಕೂಡ ಅಲ್ಲಿ ಇಟ್ಟು ಅವರಿಗೆ ಊಟ ನೀರು ಕೊಟ್ಟು ಅವ್ರನ್ನ ಆರೈಕೆ ಮಾಡ್ತಾ ಇದ್ರು. ಆಗ ಆ ರೀತಿ ಛತ್ರಗಳು ಆ ಕಾಲದಲ್ಲಿ ಇರ್ತಾ ಇತ್ತು. ಮನೆ ಮಾಟ ಎಲ್ಲರಂತವ್ರಿಗೆ, ಪ್ರಯಾಣ ಮಾಡುವಂತವ್ರಿಗೆ, ಅನಾರೋಗ್ಯದಿಂದ ಇರುವಂತವ್ರಿಗೆ, ಇಂಥವ್ರಿಗೆ ಒಂದು ವಾಸ ಸ್ಥಳವಾಗಿ, ಒಂದು ವಿಶ್ರಾಂತಿ ಸ್ಥಳವಾಗಿ ಇರ್ತಾ ಇತ್ತು. ಆಗ ಇವ್ರೇನ್ ಮಾಡ್ತಾರೆ, ಅಲ್ಲಿ ಗಲಿಲಾಯದಿಂದ ಬೆತ್ಲೆಹೇಮಿಗೆ ಬರ್ತಾರೆ. ಇವ್ರಿಗೆ ಅಂತ ಒಂದು ಸ್ವಂತ ಮನೆ ಅಲ್ಲಿ ಏನು ಇಲ್ಲ. ಬಹುಶಃ ಇವ್ರ ಸಂಬಂಧಿಕರು ಇವ್ರ ಮನೆ ಬನ್ನಿ ನಮ್ಮ ಮನೆ ಇದೆ ಅಂತ ಮನೆ ಸೇರಿಸ್ಕೊಳ್ಳುವಂತವ್ರು ಯಾರು ಬಹುಶಃ ಅಲ್ಲಿ ಇರಲಿಲ್ಲ ಅನ್ಸುತ್ತೆ. ಅವಾಗ ಇವ್ರು ಎಲ್ಲಿ ಇಳ್ಕೊಳ್ಳೋದು? ಇವ್ರು ಎಲ್ಲಿ ಇಳ್ಕೊಳ್ಬೇಕಂತಂದ್ರೆ ಛತ್ರದಲ್ಲಿ ಇಳ್ಕೊಳ್ಬೇಕು. ಛತ್ರ ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ನಮಗೆ ಹೋಟ್ಲು ಅಂತ ಅನ್ಬೋದು. ಯಾವ್ದೋ ಒಂದು ಹೋಟ್ಲು ಅಲ್ಲಿ ಇಲ್ಲಿ ನಾವೇನ್ ಮಾಡ್ತೀವಿ, ಹೋದಾಗ ಬೇರೆ ಊರುಗಳಿಗೆ ಹೋಟ್ಲು ಬುಕ್ ಮಾಡಿ ಹೋಟ್ಲಲ್ಲಿ ಉಳ್ಕೊಳ್ತೀವಿ ಕಾಸು ಕೊಟ್ಬಿಟ್ಟು. ಅದೇ ತರನೇ ಛತ್ರನೂ ಕೂಡ ಆ ಕಾಲದಲ್ಲಿ ಇಳ್ಕೊಳ್ಳೋದಕ್ಕೆ ಒಂದು ಸ್ಥಳ. ಈಗ ಇವ್ರೇನ್ ಮಾಡ್ತಾರಂದ್ರೆ ಛತ್ರದ ಹತ್ರ ಹೋಗ್ತಾರೆ. ನಾವು ಹೆಸರು ಬರ್ಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀವಿ, ಸರಿ ನಮ್ಗೆ ಸ್ವಲ್ಪ ಛತ್ರದಲ್ಲಿ ಜಾಗ ಕೊಡಿ ನಾವು ಇಳ್ಕೊಳ್ಳೋದಕ್ಕೆ ಅಂತ ಕೇಳ್ತಾರೆ. ಆದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಛತ್ರದಲ್ಲಿ ಜಾಗ ಇಲ್ಲ. ಯಾಕೆ ಛತ್ರದಲ್ಲಿ ಜಾಗ ಇಲ್ಲ ಅಂತಂದ್ರೆ ಆ ಸಮಯ ಬಂದು ಎಲ್ಲರೂ ಹೆಸರು ಬರೆಸ್ಕೊಂತ ಇದ್ದಂತ ಸಮಯ. ಆಗೇನ್ ಮಾಡ್ತಾರೆ, ಎಲ್ಲಾ ಕಡೆಯಿಂದ ಜನಗಳು ಬರ್ತಾ ಇರ್ತಾರೆ. ಈ ಊರಿನವರು ಆ ಊರಿಗೆ ಹೋಗ್ತಾ ಇರ್ತಾರೆ, ಆ ಊರಿನವರು ಆ ಊರಿಗೆ ಹೋಗ್ತಾ ಇರ್ತಾರೆ, ಆ ಊರಿನವರು ಈ ಊರಿಗೆ ಬರ್ತಾ ಇರ್ತಾರೆ. ಎಲ್ಲಾ ಕಡೆ ಜನಗಳು ಓಡಾಟ ಜಾಸ್ತಿ ಇರುತ್ತೆ. ಮತ್ತೆ ಬೇರೆ ಬೇರೆ ಕಡೆ ಬೆತ್ಲೆಹೇಮಿಂದ ಬೇರೆ ಬೇರೆ ಕಡೆ ಹೋಗಿ ವಾಸ ಮಾಡ್ತಾ ಇರುವಂತವ್ರು ಎಲ್ಲರೂ ಏನ್ ಮಾಡಿರ್ತಾರೆ, ಬೆತ್ಲೆಹೇಮ್ ನಮ್ಮೂರು, ನಾವು ಬೆತ್ಲೆಹೇಮಿನವರು ಅಂತ ಹೆಸರು ಬರ್ಸ್ಕೊಳ್ಬೇಕಂತ ಹೇಳ್ಬಿಟ್ಟು ಅಲ್ಲಿಂದ ಎಲ್ಲ ಬೆತ್ಲೆಹೇಮ್ ಬಂದ್ಬಿಟ್ಟಿರ್ತಾರೆ ಹೆಸರು ಬರ್ಸ್ಕೊಬೇಕು ಅಂತ. ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ರೀತಿ ಒಂದು ಸಂದರ್ಭದಿಂದ ಜನಗಳು ಜಾಸ್ತಿ ಬಂದ್ಬಿಟ್ಟಿದ್ದಾರೆ. ಬೇರೆ ಕಡೆಯಿಂದ ಬರುವಂತವ್ರು ಬಂದು ಎಲ್ಲ ಏನ್ ಮಾಡಿದ್ದಾರೆ, ಛತ್ರದ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೋಟೆಲ್ ಪೂರ್ತಿ ಬುಕ್ ಆಗ್ಬಿಟ್ಟಿದೆ. ಈಗ ಯೋಸೆಫ್ಗೆ ಮರಿಗಳಿಗೆ ಜಾಗ ಇಲ್ಲ ಛತ್ರದಲ್ಲಿ. ಇವಾಗ ಏನ್ ಮಾಡೋದು ಇವರು? ಅದೇ ಸಮಯಕ್ಕೆ ಏನಾಗುತ್ತೆ ಅಂದ್ರೆ ಮರಿಗಳು ಗರ್ಭವತಿ. ಆಗ ಏನಾಗುತ್ತೆ ಅಂತಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, 7ನೇ ವಾಕ್ಯ ನಾವು ಓದುವಾಗ, ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅದನ್ನು ಗೋದಲಿಯಲ್ಲಿ ಮಲಗಿಸಿದಳು. ಛತ್ರ ಇದೆ, ಛತ್ರದಲ್ಲಿ ಜನ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಇವರಿಗೆ ಜಾಗ ಇಲ್ಲ. ಈಗ ಈಕೆಗೆ ಹೆರಿಗೆ ಆಯ್ತು, ಹೆರಿಗೆ ಆಗಿ ಮಗು ಹುಡ್ತು. ಈಗ ತಾಯಿ ಮಗು ಇರೋದಕ್ಕೆ ಒಂದು ಸ್ಥಳ ಬೇಕು. ಎಲ್ಲಿ ಸ್ಥಳ? ದೇವರ ವಾಕ್ಯ ಹೇಳುತ್ತೆ, ತಾನು ಮಗುವನ್ನು ಹೆತ್ತು ಛತ್ರದಲ್ಲಿ ಸ್ಥಳ ಇಲ್ಲ ಅಂತ ಹೇಳಿ ಗೋದಲಿಯಲ್ಲಿ ಮಗುವನ್ನು ಮಲಗಿಸಿದಳು ಅಂತ ಇದೆ.
ಈ ಗೋದಲಿ ಅಂದ್ರೆ ಏನು? ಗೋದಲಿ ಅಂದ್ರೆ ಏನಂತಂದ್ರೆ ಈ ಕೊಟ್ಟಿಗೆ ಬರುತ್ತಲ್ಲ, ಹಸುಗಳನ್ನ ಮತ್ತೆ ಕುರಿಗಳನ್ನೆಲ್ಲ ನೋಡ್ಕೊಳ್ತಾ ಕೊಟ್ಟಿಗೆ, ಆ ಕೊಟ್ಟಿಗೆಯಲ್ಲಿ ಒಂದು ಆ ಕಾಲದಲ್ಲಿ ಚಿಕ್ಕ ಡಬ್ಬ ತರ ಇರ್ತಾ ಇತ್ತು, ಚಿಕ್ಕ ಡಬ್ಬ ತರ. ಆ ಡಬ್ಬದಲ್ಲಿ ಏನಾಗ್ತಾ ಇದ್ರು ಅಂದ್ರೆ ಹುಲ್ಲಾಗ್ತಾ ಇದ್ರು. ಹಸುಗಳು ಕುದುರೆಗಳು ಇವೆಲ್ಲ ಏನ್ ಮಾಡೋದಂದ್ರೆ ಆ ಡಬ್ಬದಲ್ಲಿ ಬಂದು ಆ ಹುಲ್ಲನ್ನೇ ಮೇಯೋದು. ಸಾಮಾನ್ಯವಾಗಿ ಪಶುಗಳಿಗೆ ಎರಡು ತರ ಇರುತ್ತೆ. ಒಂದು ನೀರು ಕುಡಿಯೋದಕ್ಕೆ ಒಂದು ವ್ಯವಸ್ಥೆ, ನೀರು ಕುಡಿಯೋದಕ್ಕೆ ದೋಣಿಗಳ ತರ ಇರುತ್ತೆ, ಅದರಲ್ಲಿ ನೀರು ಬಿಡ್ತಾರೆ, ಅವೆಲ್ಲ ಬಗ್ಗಿ ಅದರಲ್ಲಿ ನೀರು ಕುಡಿತಾ ಇರುತ್ತೆ. ಅದೇ ತರನೇ ಅವು ಹುಲ್ಲು ಹಾಕ್ಬಿಟ್ಟು ಹುಲ್ಲು ತಿನ್ನೋದಕ್ಕೆ ಅಂತ ಒಂದು ವ್ಯವಸ್ಥೆ ಇರುತ್ತೆ. ಅದನ್ನೇ ಏನ್ ಹೇಳ್ತಾರೆ ಅಂದ್ರೆ ಗೋದಲಿ ಅಂತ ಹೇಳ್ತಾರೆ. ಅದೊಂದು ಬಾಕ್ಸ್ ತರ ಇರುತ್ತೆ. ಆ ಬಾಕ್ಸ್ ಅಲ್ಲಿ ಏನ್ ಮಾಡ್ತಾರೆ, ಹುಲ್ಲೆಲ್ಲ ಹಾಕ್ಬಿಡ್ತಾರೆ. ಈ ಹಸುಗಳು ಮತ್ತೆ ಈ ಕುದುರೆಗಳು ಇವೇನ್ ಮಾಡುತ್ತೆ ಅಂತಂದ್ರೆ ಆ ಬಾಕ್ಸ್ ಒಳಗಡೆ ಬಂದು ಹಾಕಿರೋಂಥ ಹುಲ್ಲನ್ನ ತಿಂತಾ ಇರುತ್ತೆ. ಅದನ್ನ ಗೋದಲಿ ಅಂತ ಹೇಳೋದು. ಅಂದ್ರೆ ಮೇವು ಹಾಕುವಂತ ಒಂದು ಡಬ್ಬ. ಈಗ ಮರಿಯಳು ಮಗುವನ್ನ ಹೆತ್ತ ನಂತರ ಯೇಸು ಕ್ರಿಸ್ತನನ್ನ ಎಲ್ಲಿ ಮಲಗಿಸ್ತಾಳೆ ಅಂತಂದ್ರೆ ಎಲ್ಲೂ ಜಾಗ ಇಲ್ಲ. ಕೊನೆಗೇನಾಗುತ್ತೆ, ಅಲ್ಲೊಂದು ಗೋದಲಿ ಕಾಣಿಸುತ್ತೆ, ಅಂದ್ರೆ ಮೇವು ಹಾಕಂತ ಒಂದು ಡಬ್ಬ ಕಾಣಿಸುತ್ತೆ. ತಾನೇನ್ ಮಾಡ್ಬಿಡ್ತಾಳೆ ಅಂತಂದ್ರೆ ಆ ಡಬ್ಬದೊಳಗಡೆ ಹುಲ್ಲೆಲ್ಲ ಹಾಕ್ಬಿಟ್ಟು ಆ ಹುಲ್ ಮೇಲೆ ಮಗು ಮಲಗಿಸ್ಬಿಡ್ತಾಳೆ, ಗೋದಲಿಯಲ್ಲಿ ಮಲಗಿಸ್ಬಿಡ್ತಾಳೆ. ಸಾಮಾನ್ಯವಾಗಿ ಈ ಗೋದಲಿ ಎಲ್ಲಿರುತ್ತೆ? ಈ ಗೋದಲಿ ಎಲ್ಲಿರುತ್ತೆ ಅಂತಂದ್ರೆ ಕೊಟ್ಟಿಗೆಯಲ್ಲಿರುತ್ತೆ. ಯೇಸು ಕ್ರಿಸ್ತನ ಹುಟ್ಟಿದ್ದು ಎಲ್ಲಿ ಅಂತಂದ್ರೆ ಕೊಟ್ಟಿಗೆಯಲ್ಲಿ. ಮರಿಯಳು ಯೋಸೇಫನಿಗೆ ಛತ್ರದಲ್ಲಿ ಇಳ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಆಗ ಇವ್ರು ಎಲ್ಲಿ ಇಳ್ಕೊಂಡ್ರು ಅಂತಂದ್ರೆ ಕೊಟ್ಟಿಗೆಯಲ್ಲಿ ಇಳ್ಕೊಂಡ್ರು. ಹಂಗಂದ್ರೆ ಏನಾಗುತ್ತೆ ಅಂತಂದ್ರೆ ಇವತ್ತು ಈ ಕಾಲದಲ್ಲಿ ನಮಗೆ ಎಲ್ಲ ಒಂದು ಊರಿಗೆ ಹೋಗಿರ್ತೀವಿ, ಒಂದು ಹೋಟ್ಲ್ ಬುಕ್ ಮಾಡ್ತೀವಿ ರಾತ್ರಿ ಮಲ್ಕೊಳೋದಕ್ಕೆ ಅಂತ. ನಾವೊಂದು ಟೆಂಪೋ ಟ್ರಾವೆಲ್ ಹೋಗಿರ್ತೀವಿ, ನಮ್ಮ ರಾತ್ರಿ ಇಳ್ಕೊಳೋದಕ್ಕೆ ಹೋಟ್ಲ್ ಕೊಟ್ಟಿರ್ತಾರೆ, ರೂಮಲ್ಲಿ ಮಲ್ಕೊಂಡ್ಬಿಟ್ಟಿರ್ತೀವಿ. ನಮ್ ಟೆಂಪೋ ಟ್ರಾವೆಲ್ ಎಲ್ಲಿ ಬಿಟ್ಟಿರ್ತೀವಿ? ನಮ್ ಟೆಂಪೋ ಟ್ರಾವೆಲ್ ಅನ್ನ ಪಾರ್ಕಿಂಗ್ ಅಲ್ಲಿ ಬಿಟ್ಟಿರ್ತೀವಿ. ನಮ್ ಗಾಡಿ ಬಿಡೋದಕ್ಕೆ ಅಂತ ಒಂದು ಪಾರ್ಕಿಂಗ್ ಜಾಗ ಇರುತ್ತೆ. ಅದೇ ತರನೇ ಆ ಕಾಲದಲ್ಲಿ ಏನಾಗ್ತಾ ಇತ್ತು, ಗಾಡಿಗಳ ಮೇಲೆ ಪ್ರಯಾಣ ಮಾಡ್ಕೊಂಡು ಹೋಗೋರು. ಯಾವ ಗಾಡಿ? ಕತ್ತೆ ಮೇಲೆ ಪ್ರಯಾಣ ಮಾಡ್ಕೊಂಡು ಹೋಗೋರು, ಕುದುರೆ ಮೇಲೆ ಹೋಗೋರು, ಒಂಟೆ ಮೇಲೆ ಹೋಗೋರು, ಈ ತರ ಪಶುಗಳನ್ನ ಕರ್ಕೊಂಡು ಪ್ರಯಾಣ ಮಾಡ್ಕೊಂಡು ಹೋಗೋರು. ಈ ತರ ಪ್ರಯಾಣ ಮಾಡ್ತಾ ಹೋಗ್ತಾ ಇರೋಂಥವ್ರಿಗೆ ಅವ್ರಿಗೆ ಅಂತ ಒಂದು ಮನೆ ಜಾಗ ಇಲ್ಲ ಅನ್ನೋವಾಗ ಛತ್ರದಲ್ಲಿ ಉಳ್ಕೊಳ್ಳೋದಕ್ಕೆ ಸ್ಥಳ ಕೊಡ್ತಾ ಇದ್ರು. ಇವ್ರಿಗೆ ಛತ್ರದಲ್ಲಿ ಇರೋದಕ್ಕೆ ಸ್ಥಳ ಕೊಡ್ತಾ ಇದ್ರು. ಇವ್ರು ಪ್ರಯಾಣ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಕತ್ತೆ ಆಗಿರ್ಲಿ, ಕುದುರೆ ಆಗಿರ್ಲಿ, ಒಂಟೆ ಆಗಿರ್ಲಿ, ಯಾವ್ದೋ ಒಂದು ಪ್ರಾಣಿ ಕರ್ಕೊಂಡ್ ಬಂದಿರ್ತಾರಲ್ಲ, ಇವಾಗ ಆ ಪ್ರಾಣಿಗೆ ಜಾಗ ಎಲ್ಲಿ? ಆ ಪ್ರಾಣಿಗೆ ಛತ್ರದಲ್ಲಿ ಜಾಗ ಇರ್ತಾ ಇರ್ಲಿಲ್ಲ. ಛತ್ರದಲ್ಲಿ ಜಾಗ ಕೊಟ್ರೆ ಅದೆಲ್ಲರ ಮೇಲೆ ಸಗಣಿ ಹಾಕ್ಬಿಡುತ್ತೆ, ಎಲ್ಲ ಗಲೀಜ್ ಮಾಡಿ ಇಟ್ಬಿಡುತ್ತೆ. ಅದಕ್ಕೆ ಛತ್ರದೊಳಗಡೆ ಅವ್ರು ತರುವಂತ ಪಶುಗಳಿಗೆ ಇರೋದಕ್ಕೆ ಜಾಗ ಇರ್ತಾ ಇರ್ಲಿಲ್ಲ. ಆದ್ರೆ ಅವ್ರಿಗೆ ಜಾಗ ಕೊಡ್ತಾ ಇದ್ರು ಅಂದ್ರೆ ಛತ್ರದ ಪಕ್ಕದಲ್ಲಿ ಒಂದು ಜಾಗ ಮಾಡಿರೋರು, ಕೊಟ್ಟಿಗೆ ತರ ಮಾಡಿರೋರು. ಅಲ್ಲಿ ಏನ್ ಮಾಡ್ತಾ ಇದ್ರು, ಈ ಛತ್ರದಲ್ಲಿ ಯಾರೆಲ್ಲ ಇಳ್ಕೊಂಡಿರ್ತಾರೆ ಅವರು ಅವ್ರ ಕತ್ತೆಗಳನ್ನ, ಕುದುರೆಗಳನ್ನ, ಒಂಟೆಗಳನ್ನ, ಆ ಪ್ರಾಣಿಗಳನ್ನ ಅಲ್ಲಿ ಬಿಡೋರು. ಈ ಕಡೆ ಅಂದ್ರೆ ಪಾರ್ಕಿಂಗ್ ಜಾಗ, ಆ ಕೊಟ್ಟಿಗೆ ಒಳಗಡೆ ಪ್ರಾಣಿಗಳು ಬಿಡೋದು. ಇವ್ರು ಛತ್ರದಲ್ಲಿ ಹೋಗಿ ಮಲ್ಕೊಂಡಿರೋದು. ಅಲ್ಲಿ ಆ ಪ್ರಾಣಿಗಳಿಗೆ ಮೇವು ಹಾಕೋದಕ್ಕೆ ಆ ಗೋದಲಿ ಡಬ್ಬ, ನೀರು ಹಾಕೋದಕ್ಕೆ ದೋಣಿ ಎಲ್ಲ ಇರುತ್ತೆ. ಅಲ್ಲಿ ನೀರು ಮೇವೆಲ್ಲ ಹಾಕ್ಬಿಟ್ಟು ಬಿಟ್ಬಿಡೋರು. ಆ ಪ್ರಾಣಿಗಳು ಅಲ್ಲಿ ತಿನ್ಕೊಂಡಿರೋರು, ಇವ್ರು ಬಂದು ಈ ಕಡೆ ಛತ್ರದಲ್ಲಿ ಇರೋರು. ಮತ್ತೆ ಬೆಳಿಗ್ಗೆ ಎದ್ದು ಅವ್ರ ಪಶುನ್ ಕರ್ಕೊಂಡು ಅವ್ರು ಹೋಗೋರು. ಈಗೇನಾಗಿದೆ ಅಂತಂದ್ರೆ ಯೋಸೆಫು ಮತ್ತೆ ಮರಿಯಳು ಬಂದಾಗ ಛತ್ರದಲ್ಲಿ ಜಾಗ ಇಲ್ಲ. ಕೊನೆಗೆ ಈಕೆ ಇವಾಗ ಗರ್ಭವತಿ ಆಗಿದ್ದಾಳೆ, ಮಗುಗೆ ಜನ್ಮ ಕೊಡಬೇಕು, ಯಾವ್ದಾರು ಒಂದು ಜಾಗ ಬೇಕೇ ಬೇಕು. ಆಗ ಅವ್ರಿಗೆ ಸಿಕ್ಕಿದ ಜಾಗ ಯಾವ್ದು ಅಂತಂದ್ರೆ ಆ ಪಶುಗಳನ್ನ ಬಿಡುವಂತ ಕೊಟ್ಟಿಗೆ. ಈ ಛತ್ರದಲ್ಲಿ ಉಳ್ಕೊಳ್ಳೋ ಅಂತವ್ರು ಅವ್ರ ಪಶುಗಳನ್ನ ಕಟ್ಟಿ ಬಿಟ್ಟಿರ್ತಾರೆ, ಅವ್ರು ಹುಲ್ಲು ತಿನ್ಕೊಂಡು ನೀರು ಕುಡ್ಕೊಂಡಿರಲಿ ಅಂತ ಕೊಟ್ಟಿಗೆ ತರ ಮಾಡಿರ್ತಾರೆ. ಆ ಕೊಟ್ಟಿಗೆಯಲ್ಲಿ ಅವ್ರಿಗೆ ಜಾಗ ಸಿಕ್ಕಿದ್ದು. ಆಗ ತನ್ನ ಕೊಟ್ಟಿಗೆಯಲ್ಲಿ ಮಗುವಿಗೆ ಜನ್ಮ ಕೊಡ್ತಾಳೆ. ಕೊಟ್ಬಿಟ್ಟ ನಂತರ ಮಗುನ್ ಮಲಗಿಸ್ಬೇಕಲ್ಲ, ಎಲ್ಲಿ ಮಲಗಿಸೋದು? ಆಗೇನ್ ಮಾಡ್ತಾಳೆ, ಆ ಒಂದು ಪ್ರಾಣಿಗಳಿಗೆ ಹುಲ್ಲು ಹಾಕೋದಕ್ಕೆ ಡಬ್ಬ ಇರುತ್ತಲ್ಲ, ಆ ಡಬ್ಬ ತಗೊಂಡು ಆ ಡಬ್ಬದಲ್ಲಿ ಹುಲ್ಲು ಹಾಕ್ಬಿಟ್ಟು ಅದರಲ್ಲೇ ಮಲಗಿಸ್ಬಿಡ್ತಾರೆ. ಆಗ ಯೇಸು ಕ್ರಿಸ್ತನು ಹುಟ್ಟಿದ್ದು ಎಲ್ಲಿ ಅಂತಂದ್ರೆ ಕೊಟ್ಟಿಗೆಯಲ್ಲಿ. ಮತ್ತೆ ಅವರು ಹುಟ್ಟಿದ ನಂತರ ಅವ್ರು ಮಲಗಿಸಿದ್ದು ಎಲ್ಲು ಅಂತಂದ್ರೆ ಗೋದಲಿಯಲ್ಲಿ. ಗೋದಲಿ ಅಂತಂದ್ರೆ ಹಸುಗಳಿಗೆ ಹುಲ್ಲು ಹಾಕುವಂತ ಡಬ್ಬ. ಹಸುಗಳು, ಕುದುರೆಗಳು, ಕತ್ತೆಗಳು ಇವುಗಳಿಗೆ ಹುಲ್ಲು ಹಾಕುವಂತ ಡಬ್ಬ. ಯೇಸು ಕ್ರಿಸ್ತನು ಹುಟ್ಟಿದ್ದು ಕೊಟ್ಟಿಗೆಯಲ್ಲಿ, ಹುಟ್ಟಿದ ನಂತರ ಮಲಗಿದ್ದು ಒಂದು ಗೋದಲಿಯಲ್ಲಿ. ಆಗ ಯೋಚನೆ ಮಾಡಿ, ಯೂದಾಯ ಪ್ರಾಂತ್ಯದಲ್ಲಿ ಅವ್ರು ಹುಟ್ಟಬೇಕು. ಯೂದಾಯ ಪ್ರಾಂತ್ಯದಲ್ಲಿ ಅವರು ಹುಟ್ಟೋದಕ್ಕೆ ಅವರು ಆರಿಸ್ಕೊಂಡಿದ್ದು ಯಾವ ಸ್ಥಳವನ್ನ ಅಂತಂದ್ರೆ
ಬೆತ್ಲೆಹೇಮ್ ಗ್ರಾಮವನ್ನ. ಬೇಕಂದ್ರೆ ಅವರು ಯೆರೂಸಲೇಮ್ ನಗರವನ್ನೇ ಆರಿಸ್ಕೊಳ್ಬೋದಾಗಿತ್ತು ಯೂದಾಯ ಪ್ರಾಂತ್ಯದಲ್ಲಿ. ಆದ್ರೆ ಅವ್ರು ಆರಿಸ್ಕೊಂಡಿದ್ದು ಎಲ್ಲದಕ್ಕಿಂತಲೂ ಕಡಿಮೆ ಇರುವಂತ ಬೆತ್ಲೆಹೇಮ್ ಗ್ರಾಮವನ್ನ. ಗ್ರಾಮ ಅದರಲ್ಲೂ ಎಲ್ಲದಕ್ಕಿಂತಲೂ ಕಡೆಯ ಗ್ರಾಮ ಬೆತ್ಲೆಹೇಮ್. ಈಗ ಬೆತ್ಲೆಹೇಮಲ್ಲಿ ಹುಟ್ಟೋದಕ್ಕೆ ತೀರ್ಮಾನ ಮಾಡಿ ಅದನ್ನ ಆರಿಸ್ಕೊಂಡು ಬೆತ್ಲೆಹೇಮಲ್ಲಿ ಯಾವ್ದಾರು ಒಂದು ದೊಡ್ಡ ಬಂಗಲೆಯಲ್ಲಿ ಯೇಸು ಕ್ರಿಸ್ತನ ಹುಟ್ಟಿದ್ರ? ಒಂದು ದೊಡ್ಡ ಬಂಗಲೆಯಲ್ಲಿ ಅವ್ರು ಹುಟ್ಟಲಿಲ್ಲ. ಹೋಗ್ಲಿ, ಯಾವ್ದಾರ ಒಂದು ಸಾಧಾರಣ ಕನಿಷ್ಠ ಪಕ್ಷ ಒಂದು ಮನೆಯಲ್ಲಾದ್ರೂ ಅವ್ರು ಹುಟ್ಟೋದಕ್ಕೆ ತೀರ್ಮಾನ ಮಾಡಿದ್ರ ಅಂದ್ರೆ ಒಂದು ಮನೆಯಲ್ಲಿ ಹುಟ್ಟೋದಕ್ಕೂ ಕೂಡ ಅವ್ರು ತೀರ್ಮಾನ ಮಾಡಿಲ್ಲ. ಹೋಗ್ಲಿ, ಬಡವರು, ನಿರಾಶ್ರಿತರು, ಏನು ಇಲ್ಲದಿರುವಂತವ್ರು ಸುಮ್ಮನೆ ಹೋಗಿ ಆಶ್ರಯ ಪಡುವಂತ ಒಂದ್ ಛತ್ರದಲ್ಲಿ ಅವ್ರು ಹುಟ್ಟಿದ್ರ ಅಂತಂದ್ರೆ ಆ ಛತ್ರದಲ್ಲಿ ಅವ್ರು ಹುಟ್ಟಿಲ್ಲ. ಕೊನೆಗೆ ಅವ್ರು ಹುಟ್ಟಿದ ಎಲ್ಲಿ ಅಂತಂದ್ರೆ ಆ ಛತ್ರಕ್ಕೆ ಸೇರಿದ ಕೊಟ್ಟಿಗೆಯಲ್ಲಿ. ಆಗ ಯೇಸು ಕ್ರಿಸ್ತನ್ ಬೇಕಾಗಿದ್ದರೆ ಯೆರೂಸಲೇಮ್ ಪಟ್ಟಣ ಆರಿಸ್ಕೊಳ್ಬೋದಾಗಿತ್ತು. ಯೆರೂಸಲೇಮ್ ಪಟ್ಟಣದಲ್ಲಿ ಅರಮನೆಯಲ್ಲಿ ಅವ್ರು ಹುಟ್ಟಬಹುದಾಗಿತ್ತು. ಯೆರೂಸಲೇಮ್ ಪಟ್ಟಣದಲ್ಲಿ ಅರಮನೆಯಲ್ಲಿ ಹುಟ್ಟಿ ಭವ್ಯವಾದ ತೊಟ್ಟಲಿನಲ್ಲಿ ಅವ್ರು ಮಲಗಿಸ್ಬೋದಾಗಿತ್ತು. ಅದನ್ನ ಅವ್ರಿಗೆ ಆರಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಆದ್ರೆ ಅವ್ರು ಆರಿಸ್ಕೊಂಡಿದ್ದು ಯೂದಾಯ ಪ್ರಾಂತ್ಯದ ಅತ್ಯಂತ ಕಡಿಮೆ ಕೊನೆ ಗ್ರಾಮವಾಗಿರುವಂತ ಬೆತ್ಲೆಹೇಮಿನ, ಅದರಲ್ಲೂ ಒಂದು ಬಂಗಲೆಯಲ್ಲೋ ಒಂದು ಮನೆಯಲ್ಲೋ ಅಲ್ಲದೆ ಛತ್ರದಲ್ಲೂ ಅಲ್ಲದೆ ಛತ್ರದ ಕೊಟ್ಟಿಗೆಯಲ್ಲಿ ಹುಟ್ಟಿ ಹಸುಗಳು ಹುಲ್ಲು ತಿನ್ನುವಂತ ಡಬ್ಬದಲ್ಲಿ ಮಲಗೋದಕ್ಕೆ ಅವ್ರು ತೀರ್ಮಾನ ಮಾಡಿದ್ರು. ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವನಾಗಿರುವ ಆತನು. ಅದರಿಂದ ಅವ್ರೇನ್ ಮಾಡಿದ್ರು ಅಂದ್ರೆ ಅಂತ ಕೊನೆ ಸ್ಥಳದಲ್ಲಿ ಹೋಗಿ ಹುಟ್ಟೋದಕ್ಕೆ ಅವ್ರು ತೀರ್ಮಾನ ಮಾಡಿದ್ರು. ಇವತ್ತು ಅನೇಕ ಶ್ರೀಮಂತರು ಏನ್ ಮಾಡಿರ್ತಾರೆ ಅಂತಂದ್ರೆ ಅವ್ರಿಗೆ ಗರ್ಭಿಣಿ ಆಗಿದ್ದಾರೆ, ಇನ್ ಕೆಲವು ಕಾಲಕ್ಕೆ ಮಗು ಹುಟ್ಟಿರುತ್ತೆ ಅಂತಂದ್ರೆ ತುಂಬಾ ಜನಗಳು ಏನ್ ಮಾಡಿರ್ತಾರೆ ಅಂದ್ರೆ ಭವ್ಯವಾದ ತೊಟ್ಟಲು ಮಾಡಿಸಿ ಇಡ್ತಾರೆ. ಒಳ್ಳೆ ಮರದಲ್ಲಿ, ಒಳ್ಳೆ ಟೀಕುಡ್ ಮರದಲ್ಲಿ ಭವ್ಯವಾದ ಒಂದು ತೊಟ್ಟಲು ಮಾಡಿಸಿ ಇಡ್ತಾರೆ. ಅದು ಅಷ್ಟು ಆಡಂಬರವಾಗಿರುತ್ತೆ. ನೋಡಿದ್ರು ಏನಪ್ಪಾ ತೊಟ್ಲು ಹಿಂಗೈತೆ ಅಂತ ಅನ್ಸುತ್ತೆ. ಇನ್ನು ಕೆಲವರು ದುಡ್ಡು ಇರುವಂತವ್ರು ಏನ್ ಮಾಡ್ತಾರೆ, ಬೆಳ್ಳಿಯಲ್ಲಿ ತೊಟ್ಟಲು ಮಾಡಿ ಇಡ್ತಾರೆ. ಬೆಳ್ಳಿ ತೊಟ್ಲು ಮತ್ತೆ ಬೆಳ್ಳಿ ಪಾತ್ರೆಗಳು, ಮಗು ಹುಟ್ಟಿದ ಮೇಲೆ ಬೆಳ್ಳಿ ಪಾತ್ರೆಗಳೆಲ್ಲ ತಿನ್ನಿಸ್ಬೇಕು, ಕುಡಿಸ್ಬೇಕು ಅಂತ ಬೆಳ್ಳಿ ತೊಟ್ಲು, ಬೆಳ್ಳಿ ಪಾತ್ರೆ, ತಟ್ಟೆ ಎಲ್ಲ ಮಾಡಿರ್ತಾರೆ. ಇನ್ನೂ ತುಂಬಾ ದುಡ್ಡು ಇರುವಂತವ್ರು ಚಿನ್ನದ ತೊಟ್ಲು ಮಾಡಿರ್ತಾರೆ. ಚಿನ್ನದ ತೊಟ್ಲು ಮಾಡಿ ಚಿನ್ನದ ಲೋಟ, ತಟ್ಟೆ ಎಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಮಗು ಹುಟ್ಟತಾ ಇದೆ, ಮುಂದಕ್ಕೆ ನಾವು ಚಿನ್ನದ ತೊಟ್ಲು ಮಗು ಮಲಗಿಸ್ತೀವಿ ಅಂತ. ಆದ್ರೆ ಆ ಹುಟ್ಟುವಂತ ಮಗು ಒಂದ್ ವೇಳೆ ಚಿನ್ನದ ತೊಟ್ಲು ಯಾರು ಮಾಡಿಟ್ಟಿರ್ತಾರೆ, ಆ ಮಗು ಹುಟ್ಟುತ್ತೆ, ಆ ಚಿನ್ನದ ತೊಟ್ಲಲ್ಲೇ ಮಲಗುತ್ತೆ, ಚಿನ್ನದ ತಟ್ಟೆಲೆ ಪಾತ್ರೆ ಎಲ್ಲ ತಿನ್ನುತ್ತೆ. ಆದ್ರೆ ಅದನ್ನ ಆರಿಸ್ಕೊಳ್ಳೋ ಅಂತ ಅಧಿಕಾರ ಆ ಮಗು ಇರೋದಿಲ್ಲ. ಆ ಮಗು ಅದನ್ನ ಆರಿಸ್ಕೊಂಡು ಬಂದಿರೋದಿಲ್ಲ. ನಾನ್ ಚಿನ್ನದ ತೊಟ್ಲಲ್ಲೇ ಮಲಗಬೇಕು, ನಾನ್ ಚಿನ್ನದ ಪಾತ್ರೆಲ್ಲೇ ತಿನ್ಬೇಕು ಅಂತ ಒಂದು ಶ್ರೀಮಂತ ಮನೇಲಿ ಹುಟ್ಟಬೇಕು ಅಂತ ಆ ಮಗು ಆರಿಸ್ಕೊಂಡ್ ಬಂದಿರೋದಿಲ್ಲ. ಆದ್ರೆ ಈ ಲೋಕದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ನಾನು ಯಾವ ಊರಲ್ಲಿ ಹುಟ್ಟಬೇಕು, ನಾನು ಹುಟ್ಟಿದ ಮೇಲೆ ಯಾವ ಮನೇಲಿ ಇರಬೇಕು ಅನ್ನೋದನ್ನೆಲ್ಲ ಆರಿಸ್ಕೊಳ್ಳೋದಕ್ಕೆ ಒಂದು ಅಧಿಕಾರ ಇತ್ತು ಅಂತಂತಂದ್ರೆ ಅದು ಯೇಸು ಕ್ರಿಸ್ತನಿಗೆ ಮಾತ್ರ. ಇವತ್ತು ಸಹ ಅನೇಕರು ಏನ್ ಅನ್ಕೋತಾರೆ ಅಂತಂದ್ರೆ, ನಾನು ಯಾವುದೋ ಒಂದು ಬಡ ಮನೇಲಿ ಹುಟ್ಟುಬಿಟ್ಟಿದ್ದೀನಿ, ಆದ್ರೆ ಈ ತರ ತುಂಬಾ ಶ್ರೀಮಂತರ ಮನೆಯಲ್ಲಿ ಬಂಗಾರದ ತೊಟ್ಲೆಲ್ಲ ಮಾಡಿ ಅವ್ರ ಮಗುನ ಸ್ವಾಗತ ಮಾಡೋದನ್ನ ಕೆಲವ್ರು ನೋಡುವಾಗ, ನಾನಾದ್ರೂ ಅವ್ರ ಮಗು ಆಗಿ ಹುಟ್ಟಬಾರ್ದಾಗಿತ್ತ, ನಾನಾದ್ರೂ ಹೋಗಿ ಆ ಚಿನ್ನದ ತೊಟ್ಟಲ್ಲಿ ಮಲಗಬಾರ್ದಾಗಿತ್ತ, ನಾನಾದ್ರೂ ಆ ಚಿನ್ನದ ಪಾತ್ರೆಯಲ್ಲಿ ತಿನ್ನೋಂಥ ಭಾಗ್ಯ ನಂಗೆ ಸಿಗ್ಲಿಲ್ವಲ್ಲ, ಅಯ್ಯೋ ಅಂತ ಬೇಜಾರು ಮಾಡ್ಕೊಳ್ಳೋರು ಇದ್ದಾರೆ. ಅಂದ್ರೆ ಒಂದು ವೇಳೆ ಅಂತವ್ರಿಗೆ ಅವ್ರಿಗೆ ಅವಕಾಶ ಇದ್ದಿದ್ರೆ, ಎಲ್ಲಿ ಹುಟ್ಟಬೇಕು ಅಂತ ತೀರ್ಮಾನ ಮಾಡ್ಕೊಳ್ಳುವಂತ ಒಂದು ಅವಕಾಶ ಅವ್ರಿಗೆ ಇದ್ದಿದ್ರೆ ಅವ್ರು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು, ಚಿನ್ನದ ತೋಟಲ್ ಮಲಗುವಂತ ಮನೇಲಿ ಹುಟ್ಟುವಂತದಕ್ಕೆ ತೀರ್ಮಾನ ಮಾಡ್ಕೊಳ್ತಾ ಇದ್ರು. ಆದ್ರೆ ಮನುಷ್ಯರು ಯಾರಿಗೂ ಆ ಆಯ್ಕೆ ಇಲ್ಲ. ಆದ್ರೆ ಮನುಷ್ಯರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹುಟ್ಟೋದಕ್ಕಿಂತ ಮುಂಚೆನೆ ನಾನು ಎಲ್ಲಿ ಹುಟ್ಟಬೇಕು, ಹುಟ್ಟಿದ ಮೇಲೆ ನಾನು ಎಲ್ಲಿ ಮಲಗಬೇಕು, ಎಲ್ಲಿ ಬೆಳಿಬೇಕಂತ ಅವಕಾಶ ಇತ್ತು ಅಂತಂದ್ರೆ ಅದು ಯೇಸು ಕ್ರಿಸ್ತನಿಗೆ ಮಾತ್ರ. ಆದ್ರೆ ಅಂತ ಅವಕಾಶ ಇದ್ದವರು ಹುಟ್ಟೋದಕ್ಕೆ ತೀರ್ಮಾನ ಮಾಡಿದ್ದು ಎಲ್ಲಿ? ಯಾವ್ದೊಂದು ದೊಡ್ಡ ಅರಮನೆಯಲ್ಲಿ ಬಂಗಾರದ ತೊಟ್ಲು ಎಲ್ಲಿ ಮಾಡಿ ಇಟ್ಟಿರ್ತಾರೋ, ಬಂಗಾರ ಪಾತ್ರೆಗಳೆಲ್ಲ ಎಲ್ಲಿ ತೆಗೆದಿಟ್ಟಿರ್ತಾರೋ ಅಂತ ಸ್ಥಳದಲ್ಲಿ ಹುಟ್ಟಿ ಬಂಗಾರದ ತೊಟ್ಲಲ್ಲಿ ಮಲ್ಕೊಂಡು ಬೆಳೆಯೋದಕ್ಕೆ ಅವ್ರು ಆರಿಸ್ಕೊಂಡಿಲ್ಲ. ಆದ್ರೆ ಅವ್ರು ಆರಿಸ್ಕೊಂಡಿದ್ದೆಲ್ಲ ಬಂದ್ಬಿಟ್ಟು ಅತ್ಯಂತ ಚಿಕ್ಕ ಗ್ರಾಮ ಬೆತ್ಲೆಹೇಮ್. ಅದರಲ್ಲಿ ಒಂದು ಮನೆಯೂ ಅಲ್ಲ, ಛತ್ರದಲ್ಲೂ ಅಲ್ಲ, ಛತ್ರಕ್ಕೆ ಸೇರಿದಂತ ಕೊಟ್ಟಿಗೆಯಲ್ಲಿ ದನಗಳು ಹುಲ್ಲು ತಿನ್ನುವಂತ ಒಂದು ಗೋದಲಿಯಲ್ಲಿ ಆ ಕೊಟ್ಟಿಗೆಯಲ್ಲಿ ಹುಟ್ಟಿ ಅಲ್ಲಿ ಮಲಗೋದಕ್ಕೆ ಅವ್ರು ತೀರ್ಮಾನ ಮಾಡಿದ್ರು. ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವನಾಗಿದ್ದಾನೆ. ಅದರಿಂದ ಅಷ್ಟು ಕೊನೆಯ ಸ್ಥಾನವನ್ನ ಅವ್ರು ಆರಿಸ್ಕೊಂಡ್ರು. ಇವತ್ತು ಒಂದು ವೇಳೆ ನನಗೆ ನಿಮಗೆ ಅವಕಾಶ ಇದ್ದಿದ್ರೆ, ನಾವು ಹುಟ್ಟಕ್ ಮುಂಚೆ
ಎಲ್ಲಿ ಹುಟ್ಟಬೇಕು ಅನ್ನುವಂಥ ಅಧಿಕಾರ ನಮ್ಮಲ್ಲಿ ನಮ್ಗೆ ಇದ್ದಿದ್ರೆ ನಾವೇನನ್ನು ಆರಿಸ್ಕೊಳ್ತಾ ಇದ್ವಿ. ಎಷ್ಟೋ ಜನ ದುಬೈನಲ್ಲಿರುವಂಥ ಶ್ರೀಮಂತರು ಎಲ್ಲ ಚಿನ್ನದ ಕಾರೆಲ್ಲ ಓಡಾಡ್ತಾ ಇರ್ತಾರೆ. ಆ ಚಿನ್ನದ ಕಾರು ಇರುವಂಥವ್ರ ಮನೇಲಿ ಹುಟ್ಟಬೇಕಂತ ತೀರ್ಮಾನ ಮಾಡ್ಕೊತಾರೆ. ನಾನು ಚಿನ್ನದ ತೊಟ್ಲಲ್ಲಿ ಹುಟ್ಟುಬಿಟ್ಟು ಚಿನ್ನದ ಪಾತ್ರೆಯಲ್ಲಿ ಊಟ ಮಾಡ್ಬೇಕು, ಚಿನ್ನದ ಕಾರಲ್ಲಿ ಓಡಾಡಬೇಕು ಅಂತ ಎಷ್ಟೋ ಜನ ತೀರ್ಮಾನ ಮಾಡ್ಕೊಳ್ತಾ ಇದ್ರು. ಆದರೆ ಯೇಸು ಕ್ರಿಸ್ತನಿಗೆ ಆ ತೀರ್ಮಾನ ಮಾಡೋಕೆ ಅವಕಾಶ ಇತ್ತು, ಅದನ್ನು ಮಾಡಲಿಲ್ಲ. ಆದರೆ ಅವ್ರು ಮಾಡ್ಕೊಂಡಿದ್ದ ತೀರ್ಮಾನ ಯಾರು ಯಾವುದು ಸಹ ಅದ್ರ ಹುಟ್ಟಬಾರದು ಅಂತ ಅನ್ಕೊಳ್ತಾರೆ. ಅಂತ ತೀರ್ಮಾನವನ್ನು ಮಾಡಿ ಕೊಟ್ಟಿಗೆಯಲ್ಲಿ ಹುಟ್ಟಿ ದನಗಳ ಗೋದಲೆಯಲ್ಲಿ ಮಲಗೋದಕ್ಕೆ ಅವ್ರು ತೀರ್ಮಾನ ಮಾಡಿದ್ರು. ಹಲ್ಲೆಲೂಯಾ. ಕಾರಣ ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವನು. ಹಲ್ಲೆಲೂಯಾ. ಅದನ್ನು ಹುಟ್ಟಿದ ನಂತರ ಏನಾಗುತ್ತೆ ಅಂತಂದ್ರೆ, ಮೂಡನ ದೇಶದಲ್ಲಿ ಕೆಲವರು ಜ್ಞಾನಿಗಳಿರ್ತಾರೆ. ಈ ಜ್ಞಾನಿಗಳಿಗೆ ಏನಾಗುತ್ತೆ ಅಂದ್ರೆ, ಆಕಾಶದಲ್ಲಿ ಒಂದು ನಕ್ಷತ್ರ ಕಾಣಿಸ್ಬಿಡುತ್ತೆ. ನಕ್ಷತ್ರ ಕಾಣಿಸ್ಬಿಟ್ಟು ಇವ್ರಿಗೊಂದು ಸತ್ಯ ಅರ್ಥ ಆಗ್ಬಿಡುತ್ತೆ. ಯಹೂದ್ಯರ ರಾಜ ಹುಟ್ಟಿದ್ದಾನೆ, ಯಹೂದ್ಯರ ರಾಜ ಹುಟ್ಟಿದ್ದಾನೆ, ಆತನನ್ನು ಸೂಚಿಸುವಂತ ನಕ್ಷತ್ರ ಕಾಣಿಸ್ತಾ ಇದೆ. ಈಗ ಯಹೂದ್ಯರ ರಾಜ ಹುಟ್ಟಿದ್ದಾನೆ, ಒಂದು ಮೇಸಿಯ ಹುಟ್ಟಿದ್ದಾನೆ, ಒಂದು ರಕ್ಷಕರು ಹುಟ್ಟಿದ್ದಾನೆ. ಅದು ತುಂಬಾ ಸಂತೋಷ ಆಗ್ಬಿಡುತ್ತೆ. ಇವರು ಮೂರನ ದೇಶದಿಂದ ಏನ್ ಮಾಡ್ತಾರೆ, ಓಡೋಡಿ ಬರ್ತಾರೆ. ಆತನ ನೋಡ್ಬೇಕು, ಆತನಿಗೆ ಕಾಣಿಕೆ ಕೊಡ್ಬೇಕು, ಆತನಿಗೆ ನಮಸ್ಕಾರ ಮಾಡ್ಬೇಕು, ಆತನ ಆರಾಧನೆ ಮಾಡ್ಬೇಕಂತ ಓಡೋಡಿ ಬರ್ತಾರೆ. ಬಿದಿ 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 ಅಂತ ಎಲ್ಲೂ ಬರ್ತಾರೆ, ಓಡೋಡಿ ಯೆರೂಸಲೇಮ್ ಅರಮನೆಗೆ ಹೋಗ್ಬಿಡ್ತಾರೆ. ಓಡೋಡಿ ಯೆರೂಸಲೇಮ್ ಅರಮನೆಗೆ ಹೋಗ್ಬಿಟ್ಟು, ರಾಜ ಎಲ್ಲಿ ಮಗು ಅಂತಾರೆ. ಯಾವ ಮಗು ಅಂತಂದ್ರೆ, ಯಹೂದ್ಯರ ರಾಜನಾಗಿ ಹುಟ್ಟಿದಾನಲ್ಲ, ಆತನನ್ನು ಸೂಚಿಸುವಂತ ನಕ್ಷತ್ರ ನಮಗೆ ಕಾಣಿಸ್ತು, ಅದಕ್ಕೆ ಓಡೋಡಿ ಬಂದಿದ್ದೀವಿ, ಎಲ್ಲಿ ಮಗುನ್ ತೋರಿಸಿ ನಾವು ಅಡ್ಡ ಬೀಳ್ಬೇಕು ಅಂತ ಹೇಳ್ತಾರೆ. ಇವರ ಅಭಿಪ್ರಾಯ ಎಲ್ಲ ಏನು ಅಂತಂದ್ರೆ, ಯಹೂದ್ಯರ ರಾಜ ಎಲ್ಲಿ ಹುಟ್ಟಿದ್ದಾನೆ, ಅರಮನೆಯಲ್ಲಿ ಹುಟ್ಟಿದ್ದಾನೆ, ಒಳಗಡೆ ಚಿನ್ನದ ತೊಟ್ಟಲ್ಲಿ ಮಲಗಿಸಿದ್ದಾರೆ, ಕರಗಮನ್ನಿ ಅಡ್ಡ ಬೀಳ್ಬೇಕು ಅಲ್ಲಿರ್ತಾನೆ ಅಂತ ಎಲ್ಲ ಅರಮನೆಗೆ ಹೋಗ್ಬಿಟ್ರು. ಆದ್ರೆ ಯಹೂದ್ಯರ ರಾಜ ಎಲ್ಲಿದ್ದಾನೆ? ಯಹೂದ್ಯರ ರಾಜ ಬೆತ್ಲೆಹೇಮಿನಲ್ಲಿ ಛತ್ರದ ಪಕ್ಕದಂತ ಆ ಒಂದು ಕೊಟ್ಟಿಗೆಯ ಗೋದಲೆಯಲ್ಲಿದ್ದಾನೆ. ಅದು ಇವ್ರು ಹುಡ್ಕೊಂಡು ಹೋಗಿದ್ದಲ್ಲಿಗೆ ಹೆರೋದನ ಹತ್ರಕ್ಕೆ, ರಾಜ ಎಲ್ಲಿ ಮಗು ಅಂತ. ಆದ್ರೆ ಯೇಸು ಕ್ರಿಸ್ತನ್ ಎಲ್ಲಿದ್ದಾರೆ? ಯಾರು ಹುಡುಕಿ ಹೋಗದಿರುವಂತ ಸ್ಥಳದಲ್ಲಿ ಯೇಸು ಕ್ರಿಸ್ತನಿದ್ದಾರೆ. ಯಹೂದ್ಯರ ರಾಜ, ಲೋಕದ ರಾಜ ಅಲ್ಲಿದ್ದಾರೆ. ಕಾರಣ ಏನು? ಕಾರಣ ಆತನ ಆತ್ಮದಲ್ಲಿ ಬಡವನು. ಹಲ್ಲೆಲೂಯಾ. ಇವತ್ತು ನನಗೆ ನಿಮಗೆ ನಾವು ಎಲ್ಲಿ ಹುಟ್ಟಬೇಕಂತ ಅಧಿಕಾರ ದೇವರು ಕೊಟ್ಟಿದ್ದಿದ್ರೆ ಮೊದಲೇ ನಾವು ಆ ಗೋದಲೆಯನ್ನು ಆರಿಸ್ಕೊಳ್ತಾ ಇದ್ವಾ? ಬಹುಶಃ ಖಂಡಿತ ಎಷ್ಟೋ ಜನ ಆರಿಸ್ಕೊಳ್ತಾ ಇರಲಿಲ್ಲ. ಚಿನ್ನದ ತೊಟ್ಲನ್ನೇ ಎಷ್ಟೋ ಜನ ಆರಿಸ್ಕೊಳ್ತಾ ಇದ್ರು. ಆದರೆ ಅದನ್ನು ಆರಿಸ್ಕೊಳ್ಳುವಂತ ಒಂದೇ ಅಧಿಕಾರ ಇದ್ದ ಯೇಸು ಕ್ರಿಸ್ತನ ಆರಿಸ್ಕೊಂಡಿದ್ದು ಗೋದಲಿಯನ್ನ. ಕಾರಣ ಆತನ ಆತ್ಮದಲ್ಲಿ ಬಡವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಸುಮ್ಮಿಗೆ ನನಗೆ ನಿಮಗೆ ಆತ್ಮದಲ್ಲಿ ಬಡವರಾಗಿರಿ ಅಂತ ಹೇಳ್ಬಿಟ್ಟು ಅವ್ರು ಇಷ್ಟ ಬಂದಂಗೆ ಬದುಕಲಿಲ್ಲ. ಅವ್ರು ನಾನು ಆತ್ಮದಲ್ಲಿ ಬಡವನೋದನ್ನ ಬದುಕಿ ತೋರಿಸಿದ್ರು. ಹಲ್ಲೆಲೂಯಾ. ಮತ್ತೆ ಇದು ಮಾತ್ರ ಅಲ್ದಿರ, ತಾನು ಹುಟ್ಟಿದ್ದು ಸಂಗತಿ ಈ ತರ ಆದ್ರೆ ತಾನು ಹುಟ್ಟಿದಂತ ಕುಟುಂಬ ಯಾವ ತರ ಇತ್ತು? ಯೇಸು ಕ್ರಿಸ್ತನು ಹುಟ್ಟಿದಂತ ಕುಟುಂಬ ಎಂಥದ್ದು? ಯೇಸು ಕ್ರಿಸ್ತನು ಮರಿಯಳ ಹೊಟ್ಟೆಯಲ್ಲಿ ಅವರು ಹುಟ್ಟಿದ್ರು. ಲೋಕ ರೀತಿಯಾಗಿ ಜನಗಳು ಆತನನ್ನು ನೋಡುವಾಗ ಆತನಿಗೆ ತಂದೆ ಯಾರು ಅಂತಂದ್ರೆ ಯೋಸೆಫ, ಯೋಸೆಫನ ಮಗ ಈತನು ಅಂತ ಲೋಕದ ರೀತಿಯಲ್ಲಿ ಹೇಳ್ತಾ ಇದ್ರು. ಈಗ ಈ ಯೋಸೆಫ ಏನಾಗಿದ್ರು? ಯೋಸೆಫ ಏನಾಗಿದೆ ಹೇಳಿ? ಕಾರ್ಪೆಂಟರ್. ಯೋಸೆಫ ಕಾರ್ಪೆಂಟರ್ ಅಂದ್ರೆ ಮರಗೆಲಸವನ್ನು ಮಾಡುವನು. ಯೇಸು ಕ್ರಿಸ್ತನು ಸೇವೆ ಮಾಡ್ತಾ ಇರ್ತಾರೆ. ಸೇವೆ ಮಾಡ್ತಾ ಇದ್ದಂತ ಕಾಲದಲ್ಲಿ ಆತನು ಮಾಡುವಂತ ಉಪದೇಶವನ್ನು ಕೇಳಿ ಜನಗಳು ದಂಗಾಗ್ಬಿಡ್ತಾರೆ. ಅಯ್ಯೋ, ಇದನ್ಗೆ ಇಷ್ಟೊಂದು ಜ್ಞಾನ, ಇಷ್ಟೊಂದು ತಿಳುವಳಿಕೆ, ಇಷ್ಟೊಂದು ಜ್ಞಾನದ ಒಂದು ವಾಕ್ಯದ ಜ್ಞಾನ ಇಲ್ಲಿಂದ ಬಂತು, ಇಷ್ಟು ಶಾಸ್ತ್ರವನ್ನ ಈತನು ಇಲ್ಲಿಂದ ಕಲ್ತ ಅಂತ ತುಂಬಾ ಆಶ್ಚರ್ಯ ಪಡ್ತಾರೆ. ಮತ್ತೆ ಅದು ಮಾತ್ರ ಅಲ್ದಿರ, ಆತನ ಪ್ರಾರ್ಥನೆ ಮಾಡುವಾಗ ದೆವ್ವಗಳು ಆಡಿ ಬಿಟ್ಟು ಓಡಿ ಹೋಗೋದು, ಸಕಲ ವಿಧವಾದ ರೋಗಗಳು ವಾಸಿ ಆಗೋದು, ಏನೆಲ್ಲ ಅದ್ಭುತಗಳು ನೋಡುವಾಗ ತುಂಬಾ ಆಶ್ಚರ್ಯ ಆಗುತ್ತೆ. ಅಯ್ಯೋ, ಇದೆಲ್ಲ ಹೆಂಗ್ ನಡೀತಾ ಇದೆ, ಇದೆಲ್ಲ ಹೆಂಗ್ ನಡೀತಾ ಇದೆ ಅಂತ ತುಂಬಾ ಆಶ್ಚರ್ಯ ಪಡ್ತಾರೆ. ತುಂಬಾ ಆಶ್ಚರ್ಯಪಟ್ಟು ಅವರೊಂದು ಮಾತು ಹೇಳ್ತಾರೆ. ಏನ್ ಮಾತು ಹೇಳ್ತಾರೆ ಅಂತಂದ್ರೆ, ಮತ್ತಾಯನ ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 54 ಮತ್ತು 55ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ತರುವಾಯ ಆತನು ತನ್ನ ಊರಿಗೆ ಬಂದು ಅಲ್ಲಿರುವ ಸಭಾಮಂದಿರದಲ್ಲಿ ಜನರಿಗೆ ಉಪದೇಶ ಮಾಡುತ್ತಿದ್ದನು. ಅವರು ಕೇಳಿ ಅತ್ಯಾಶ್ಚರ್ಯಪಟ್ಟರು. ಇವನಿಗೆ ಈ ಜ್ಞಾನವು, ಈ ಮಹತ್ ಕಾರ್ಯಗಳು ಎಲ್ಲಿಂದ ಬಂದಾವು ಅಂತ ಅಂದುಕೊಂಡ್ಬಿಟ್ಟು ಆಮೇಲೆ ಆ ಜನಗಳು ಹೇಳೋ ಮಾತೇನೆಂದ್ರೆ, ಇವನು ಆ ಬಡಗಿಯ ಮಗನಲ್ಲವೇ? ಈ ಜನಗಳು ಹೇಳುವಂತ ಮಾತು, ಈತನಿಗೆ ಇಂಥ ಜ್ಞಾನ ಮತ್ತೆ ಇಂಥ ಮಹತ್ ಕಾರ್ಯಗಳು ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು, ಇವನು ಆ ಬಡಗಿಯ ಮಗ ಅಲ್ವಾ ಇವನು ಅಂತಂದ್ರು. ಬಡಗಿ ಅಂತಂದ್ರೆ ಮರಗೆಲಸ ಮಾಡೋದು. ಕಾರ್ಪೆಂಟರ್ಗೆ ಕನ್ನಡದಲ್ಲಿ
ಬಡಗಿ ಅಂತ ಕರೀತಾರೆ, ಅಂದ್ರೆ ಮರ ಕೆಲಸ ಮಾಡೋನು ಅಂತ. ಯೇಸು ಕ್ರಿಸ್ತನು ಇದೇ ತರ ಸಭೆಯಲ್ಲಿ ನಿಂತ್ಕೊಂಡು ಉಪದೇಶ ಮಾಡ್ತಾ ಇದ್ದಾರೆ, ಆಳವಾದ ಜ್ಞಾನದಿಂದ ದೇವ್ರ ವಾಕ್ಯವನ್ನು ಬೋಧನೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡಿದ್ರೆ ವಿಪರೀತ ಅದ್ಭುತಗಳು ನಡೀತಾ ಇದೆ. ಆಗ ಅಲ್ಲಿಂದ ಜನಗಳು ಆತನನ್ನು ನೋಡಿ ಹೇಳಿದಂತ ಮಾತೇನಂದ್ರೆ, ಇವನು ಆ ಮರಗೆಲಸದ ಮಗ ತಾನೇ, ಇವನು ಆ ಮರಗೆಲಸದ ಮಗ, ಇವನಿಗೆ ಇಷ್ಟೊಂದು ಜ್ಞಾನ ಎಲ್ಲಿಂದ ಬಂತು, ಇವ್ ಮುಖಾಂತರ ಇಂಥ ಅದ್ಭುತಗಳಾಗೋದೇನು, ಇವನ್ ಯಾರು, ಇವನ್ ಕೇವಲ ಆ ಮರಗೆಲಸ ಮಾಡ್ತಾನಲ್ಲ ಅವನ್ ಮಗ ತಾನೆ, ಅವನ್ ಮಗ ಹಿಂಗೋಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡು ದೇವ್ರ ವಾಕ್ಯ ಏನ್ ಹೇಳ್ತಂದ್ರೆ 56ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ, ಹಾಗಾದರೆ ಇವೆಲ್ಲ ಇವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಈಗ ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು ಅಂತ ಇದೆ. ಬೇಸರಗೊಂಡರು ಅಂದ್ರೆ ಅಯ್ಯೋ ಏನಿದು ಅಂತ ಒಂಥರ ತಿರಸ್ಕಾರ ಮಾಡಿ ಮಾತಾಡ್ಕೊಂಡು ಹೋಗ್ಬಿಟ್ರು. ಇವನ ಮರೆಗೆಲಸ ಮಾಡೋ ಮಗ ತಾನೆ, ಏನು ಇವನೆಲ್ಲ ಹಿಂಗೆಲ್ಲ ಮಾಡ್ತಾವನೆ ಅಂತ ಅನ್ಕೊಂಡು ಆತನನ್ನ ತಿರಸ್ಕಾರ ಮಾಡಿ ಬೇಸರದಿಂದ ಮಾತಾಡಿ ಹೊರಟು ಹೋದ್ರು ಅಂತ ದೇವರ ವಾಕ್ಯ ಹೇಳುತ್ತೆ. ಈಗ ಯೇಸು ಕ್ರಿಸ್ತನನ್ನ ಅವ್ರು ನೋಡಿ, ಅವನು ಆ ಮರೆ ಕೆಲಸ ಮಾಡೋ ಮಗ ತಾನೆ ಅವನು ಅಂತ ಮಾತಾಡ್ಕೊಂಡ್ರು. ಅದನ್ನ ಅವ್ರು ಮಾತಾಡ್ಕೊಂಡಿದ್ದ ಅರ್ಥ ಬಂದ್ಬಿಟ್ಟು, ಇವನು ಕೇವಲ ಮರೆ ಕೆಲಸ ಮಾಡೋ ಅವನ ಮಗ ತಾನೆ ಅಂತ ಆತನ ಅವ್ರ ತಂದೆ ಮಾಡುವಂತ ಕೆಲಸವನ್ನ ಕಳಪೆಯಾಗಿ ನೋಡಿದ್ರು. ಅದೇ ಮನೆ ಕೆಲಸ ಮಾಡ್ತಾನಲ್ಲ, ಹೋಟ್ಲಲ್ಲಿ ಅಡಿಗೆ ಮಾಡ್ತಾನಲ್ಲ, ಹೋಟ್ಲಲ್ಲಿ ಪ್ಲೇಟ್ ತೆಗಿತಾನಲ್ಲ, ಅವ್ರ ಮಕ್ಕಳು ತಾನೇ ಇವರು ಅಂತ ಕೆಲವರು ಏನ್ ಮಾಡ್ತಾರೆ, ಒಂಥರ ಕೀಳಾಗಿ ನೋಡ್ತಾರೆ. ಅದೇ ಮೋರಿ ಗುಡಿಸ್ತಾರಲ್ಲ, ಮೋರಿ ಗುಡಿಸೋರ್ ಮಗ ತಾನೇ ಇವರು, ಬೀದಿಯಲ್ಲಿ ಕಸ ಗುಡಿಸ್ತಾ ಇರ್ತಾರಲ್ಲ, ಅವ್ರ ಮಕ್ಕಳು ತಾನೇ ಇವರು ಅಂತ ಅನ್ಕೊಂಡು ಕೆಲವರು ಆತರ ಕೆಲಸ ಮಾಡುವಂತವ್ರನ್ನ ಏನ್ ಮಾಡ್ತಾರೆ, ತುಂಬಾ ಕೆಳಮಟ್ಟದಲ್ಲಿ ನೋಡ್ತಾರೆ. ಅದೇ ತರ ಯೇಸು ಕ್ರಿಸ್ತನ ತಂದೆಯೇನು ಅಂದ್ರೆ ಲೋಕ ರೀತಿಯಾಗಿ ತನ್ನ ತಂದೆಯಾಗಿ ಗುರುತಿಸುತ್ತಾ ಇದ್ದಂತ ಯೋಸೆಫ್ ಮಾಡ್ತಾ ಇದ್ದ ಕೆಲಸ ಬಂದು ಮರೆಗೆಲಸ. ಆಗ ಈ ಜನಗಳು ತನ್ನನ್ನು ಗುರುತಿಸುವಾಗ ಏನೋ ದೊಡ್ಡ ವ್ಯಕ್ತಿ ಅನ್ನೋ ತರ ತನ್ನನ್ನು ಗುರುತಿಸ್ಲಿಲ್ಲ. ತನ್ನ ಗುರುತಿಸಿದ್ದು ಒಂಥರ ಕಳಪೆ ಕೆಲಸ ಮಾಡೋಂತರ, ಮರೆ ಕೆಲಸ ಮಾಡೋನು ಅವ್ರ ಮಕ್ಳು ಇವರು ಅಂತ ಅಂದ್ಬಿಟ್ಟು ಒಂಥರ ಮರ್ಯಾದೆ ಇಲ್ಲದವರಾಗಿ ಘನಹೀನವಾಗಿ ಅವರನ್ನ ಗುರುತಿಸ್ತಾ ಇದ್ರು. ಆಗ ಯೇಸು ಕ್ರಿಸ್ತನು ಹುಟ್ಟುವುದಕ್ಕೆ ತೀರ್ಮಾನ ಮಾಡಿದಂತ ಕುಟುಂಬ, ಒಂದು ಕುಟುಂಬದಲ್ಲಿ ಅವರು ಹುಟ್ಟಿ ಬಂದ್ರು. ಆ ಕುಟುಂಬ ಯಾವುದು? ಯೋಸೇಫ ಮತ್ತು ಮರಿಯಳ ಕುಟುಂಬ. ಆದ್ರೆ ಈ ಕುಟುಂಬಕ್ಕೆ ಸಮಾಜದಲ್ಲಿ ಏನೋ ದೊಡ್ಡ ಹೆಸರು, ದೊಡ್ಡ ಮರ್ಯಾದೆ, ಸ್ಥಾನಮಾನ ಇಲ್ಲ ಇತ್ತ ಯಾವುದೂ ಇರಲಿಲ್ಲ. ಅದೇ ಒಂದು ವೇಳೆ ಯೇಸು ಕ್ರಿಸ್ತನೇನಾದ್ರು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಒಂದು ವೇಳೆ ಹುಟ್ಟಿ ಬಂದಿದ್ರೆ ಅವಾಗ ಆತನೇನಾದ್ರು ಈ ತರ ಎಲ್ಲ ಮಾಡ್ತಾ ಇದ್ರೆ ಏನ್ ಅನ್ಕೊಂಡವ್ರು, ಆ ದೊಡ್ಡ ಸಾಹುಕಾರ ಮಗ ಏನು ಅಂತ ಮಾತಾಡಿದವರು. ಆದ್ರೆ ಆತನ ಯಾವುದೋ ದೊಡ್ಡ ಶ್ರೀಮಂತ ಮನೆಯಲ್ಲಿ ಹುಟ್ಟಿ ಬರಲಿಲ್ಲ. ಅಥವಾ ಒಂದು ವೇಳೆ ತಾನು ಯಾವ್ದಾರ ಒಂದು ರಾಜರ ಮನೆಯಲ್ಲೇ, ಈ ಶಾಸ್ತ್ರಿಗಳು, ಈ ಮೂಡನ ದೇಶದ ಜೋಯಿಷರು ಓಡೋಡಿ ಹೋದ್ರು ಏರದನ ಹತ್ರಕ್ಕೆ ಮಗುವಿಯಲ್ಲಿ ಅಂತ. ಆದರೆ ಯಾವುದೋ ಒಂದು ರಾಜರ ಮನೆಯಲ್ಲಿ ಆತನ ಹುಟ್ಟೋದಕ್ಕೆ ಅವಕಾಶ ಇತ್ತು. ಆತರ ಹುಟ್ಟಿದಿದ್ರೆ ರಾಜರ ಮಗ ಅವನು ಅಂತ ಮಾತಾಡಿರೋರು. ಇಲ್ಲಾಂದ್ರೆ ಯಾರೋ ಶಾಸ್ತ್ರಿಗಳು, ಫರಿಸಾರಿಗಳು ಇಂಥವ್ರ ಮನೆಯಲ್ಲಿ ಹುಟ್ಟಿದಿದ್ರೆ ಆ ಶಾಸ್ತ್ರಿ ಇದನಲ್ಲ, ಆ ಶಾಸ್ತ್ರಿ ಮಗ ಅವನು, ಆ ಫರಿಸಾಯ ಇದನಲ್ಲ ಅವನ ಮಗ ಅಂತಂದ್ರು. ಇಲ್ಲ ಯಾವ್ದೋ ಮಹಾಯಾಜಕನ ಮನೇಲಿ ಹುಟ್ಟಿದ್ರೆ ಮಹಾಯಾಜಕನ ಮಗ ಇವನು ಅಂತ ಮಾತಾಡಿರೋರು. ಅಥವಾ ಸಮಾಜದಲ್ಲಿ ಯಾವುದೋ ಒಂದು ಗಂಡ ವ್ಯಕ್ತಿ ಮನೆಯಲ್ಲಿ, ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇರುವಂತವ್ರ ಮನೆಯಲ್ಲಿ ಹುಟ್ಟಿದ್ರೆ ಅಂತವ್ರ ಮಗ ಇವನು ಅಂತ ಯೇಸು ಕ್ರಿಸ್ತನ ವಿಷಯವಾಗಿ ಮಾತಾಡಿರೋರು. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿ ಅವ್ರೇನ್ ಮಾತಾಡ್ತಾರೆ ಅಂದ್ರೆ, ಇವನ ಬಡಗಿಯ ಮಗನಲ್ಲವೇ, ಯಾರ ಮಗ ಇವನು, ಮನೆ ಕೆಲಸ ಮಾಡೋ ಮಗ ಇವನು ಅಂತ ಅಂದ್ಬಿಟ್ಟು ಅಂತವನ್ ಮಗ ಈ ತರ ಎಲ್ಲ ಮಾಡ್ತಾ ಇದ್ದಾನ, ಏನೋ ದೊಡ್ಡ ದೊಡ್ಡ ವ್ಯಕ್ತಿ ಮನೆಗಳಲ್ಲಿ ಅವ್ರ ಮಕ್ಕಳು ಏನೋ ಮಾಡ್ತಾ ಇದಾರೆ ಅಂದ್ರೆ ಏನೋ ಹೇಳ್ಬೋದು. ಇವನು ಕೇವಲ ಮನೆ ಕೆಲಸ ಮಾಡೋವಂಥವ್ರ ಮಗ ಈ ತರ ಎಲ್ಲ ಅದ್ಭುತ ಮಾಡ್ತಾ ಇದಾರೆ, ಹೆಂಗಪ್ಪ ಸಾಧ್ಯ ಇದು ಅಂತ ಮರ್ಯಾದೆ ಇಲ್ಲದವರ ತರ ಮಾತಾಡಿದ್ರು. ಆದ್ರೆ ಯೇಸು ಕ್ರಿಸ್ತನಿಗೆ ಅವಕಾಶ ಇರಲಿಲ್ವಾ? ಯಾವುದೋ ದೊಡ್ಡ ಶ್ರೀಮಂತರ ಮನೆಯಲ್ಲೋ, ರಾಜರ ಮನೆಯಲ್ಲೋ, ಯಾಜಕರ ಮನೆಯಲ್ಲೋ, ಶಾಸ್ತ್ರಿಗಳು, ಫರಿಸಾಯರ ಮನೆಗಳು ಹುಟ್ಟಿ ಅಂತವ್ರ ಮಗ ಅಂತ ಶ್ರೇಷ್ಠವಾದ ಹೆಸರನ್ನ ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಇರಲಿಲ್ವಾ? ಸಾಧ್ಯ ಇತ್ತು. ಆದ್ರೆ ಯೇಸು ಕ್ರಿಸ್ತನು ಆರಿಸ್ಕೊಂಡಿದ್ ಬಂದು ಕೇವಲ ಒಂದು ಬಡಗಿ, ಕೇವಲ ಮರೆ ಕೆಲಸ ಮಾಡಿ ಬದುಕುವಂತವ್ರ ಮನೆಯಲ್ಲಿ, ಕುಟುಂಬದಲ್ಲಿ ಹುಟ್ಟಿ ಬರೋದಕ್ಕೆ ಯೇಸು ಕ್ರಿಸ್ತನು ತೀರ್ಮಾನ ಮಾಡಿದ್ರು. ಅಲ್ಲಿ ಹುಟ್ಟಿ ಬಂದು ಅದರಿಂದ ಅವರು ಅವಮಾನವನ್ನ ಸಹಿಸುವುದಕ್ಕೆ ತೀರ್ಮಾನ ಮಾಡಿದ್ರು. ಏನಂತ, ನೀ ಮರೆ ಕೆಲಸ ಮಾಡೋ ಮಗ ತಾನೆ ನೀನು, ಹೋಗ ನೀನೇನು ಹೇಳೋದು ಅಂತ
ಅಲಕ್ಷ್ಯಕ್ಕೆ, ಅವಮಾನಕ್ಕೆ ಗುರಿಯಾಗೋದಕ್ಕೆ ಅವರು ತೀರ್ಮಾನ ಮಾಡಿದರು. ಕಾರಣ ಆತನು ಆತ್ಮದಲ್ಲಿ ಬಡವನಾಗಿದ್ದನು. ಹಲ್ಲೆಲೂಯಾ. ಇವತ್ತು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಂದು ವೇಳೆ ಯಾರು ಹೊಟ್ಟೆಲಿ ಹುಟ್ಟಬೇಕು ಅನ್ನುವಂಥ ತೀರ್ಮಾನ ಮೊದಲೇ ಮಾಡೋದಕ್ಕೆ ನಮಗೆ ದೇವರು ಅವಕಾಶ ಕೊಟ್ಟಿದ್ದು. ನೀನು ಯಾರು ಹೊಟ್ಟೆಲಿ ಹುಟ್ಟಬೇಕಂತ ತೀರ್ಮಾನ ಮಾಡ್ತೀಯಾ, ಯಾರು ನಿನಗೆ ಅಪ್ಪ ಅಮ್ಮ ಆಗಿರ್ಬೇಕಂತ ತೀರ್ಮಾನ ಮಾಡ್ಕೊಳ್ತೀಯ, ನೀನು ಮಾಡ್ಕೊಳಪ್ಪ, ಅವ್ರ ಹೊಟ್ಟೆಲೆ ಹೋಗಿ ಹುಟ್ಟಪ್ಪ, ಅವ್ರ ಮಗುವಾಗೆ ಹೋಗಿ ಹುಟ್ಟಪ್ಪ ಅಂತ ದೇವರು ಒಂದು ವೇಳೆ ನಮ್ಗೆ ಅವಕಾಶ ಕೊಟ್ಟಿದ್ರೆ ನಾವು ಯಾರ ಮಕ್ಕಳಾಗಿ ಹುಟ್ಟತಾ ಇದ್ವಿ? ಅನೇಕರು ರೀತಿ ಹೇಳ್ತಾರೆ, ನಾನು ಅಂಬಾನಿ ಮಗು ಆಗಿದ್ರೆ ಚೆನ್ನಾಗಿರೋದು, ಏನು ಎಷ್ಟು ಲಕ್ಷ ಲಕ್ಷ ಕೋಟಿ ಆಸ್ತಿ, ಅವ್ರ ಮಗು ಆಗ್ಬಿಟ್ಟಿದ್ರೆ ಆರಾಮಾಗಿರೋದು ಅಂತ ಅನ್ಕೊಳ್ತಾರೆ. ಇನ್ನು ಕೆಲವರು ಅಮೆರಿಕದಲ್ಲಿ ಯಾರೋ ದೊಡ್ಡ ಶ್ರೀಮಂತ, ಅವ್ರ ಮಗ ಹುಟ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನ್ಕೊಂತಾ ಇರ್ತಾರೆ. ಇನ್ನು ಅನೇಕರು ಅನೇಕ ವಿಧವಾದ ಜನಗಳಿಗೆ ನಾನು ಅವ್ರ ಮಕ್ಳು ಆಗ್ಬಿಡ್ಬೇಕಾಗಿತ್ತು, ಇವ್ರ ಮಗು ಆಗ್ಬಿಡ್ಬೇಕಾಗಿತ್ತು ಅಂತ ಅನ್ಕೊಂಡು ಅಯ್ಯೋ ಏನ್ ಮಾಡೋದು, ನಮಗ್ ಭಾಗ್ಯ ಇಲ್ವೇ ಅಂತ ಅನ್ಬಿಟ್ಟು ಅವ್ರ ಮಕ್ಳು ನೋಡಿ ಹೊಟ್ಟೆಗಿಸ್ಬಿಡ್ತಾ ಇರ್ತಾರೆ. ಅವ್ರ ಮಕ್ಳು ನೋಡು ತಿಂದು 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 ದರಗಳ ತರ ಅವರೇ, ಬೇಕಾದಷ್ಟು ಆಸ್ತಿ ಐತೆ ಅವ್ರ ಅಪ್ಪಂದು, ಏನ್ ಮಾಡೋದು, ನಾವು ಅವ್ರ ಹೊಟ್ಟೆಲಿ ಹುಟ್ಟಿಲ್ವೇ ಅಂತ ಅನ್ಕೊಳ್ಳುವಂಥವ್ರನ್ನ ನಾವು ನೋಡ್ತೇವೆ. ಆದ್ರೆ ಯೇಸು ಕ್ರಿಸ್ತನಿಗೆ ಅಂತ ಶ್ರೇಷ್ಠರ ಮನೆಯಲ್ಲಿ ಹುಟ್ಟೋದಕ್ಕೆ ಅವಕಾಶ ಇತ್ತು. ಆದ್ರೆ ಅವ್ರು ಆರಿಸ್ಕೊಂಡಿದ್ದು ಕೇವಲ ಒಂದು ಬಡಗಿ. ನೋಡುವಂಥವ್ರ ಇವನ ಮರಗೆಲ್ಸೋನ್ ಮಗ ತಾನೆ ಅಂತ ಚೀಪಾಗಿ ಮಾತಾಡ್ಕೊಳ್ಳುವಂಥ ಗುಡುಮದಲ್ಲಿ ಹುಟ್ಟೋದಕ್ಕೆ ಅವ್ರು ತೀರ್ಮಾನ ಮಾಡೋದು. ಕಾರಣ ಆತನು ಆತ್ಮದಲ್ಲಿ ಬಡವನು. ಹಲ್ಲೆಲೂಯಾ. ಸುಮ್ನೆ ಅವರು ಆತ್ಮದಲ್ಲಿ ಬಡವರು ಅಂತ ಹೇಳಲಿಲ್ಲ, ಅವರ ಆತ್ಮದಲ್ಲಿ ಬಡವನಾಗಿಯೇ ಈ ಲೋಕದ ಜೀವಿಸಿ ತೋರಿಸಿದ್ರು. ಹಲ್ಲೆಲೂಯಾ. ಇವತ್ತು ನಾವು ಯಾವ ರೀತಿ ಇದ್ದೀವಿ ನಾವು ಯೋಚನೆ ಮಾಡಿ ನೋಡ್ಬೇಕು. ನಾವು ಆತ್ಮದಲ್ಲಿ ಬಡವರಾಗಿ ಜೀವಿಸ್ತಾ ಇದ್ದೇವಾ ಇಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡ್ಬೇಕು. ಅನೇಕರಿಗೆ ಏನು ಅಂತಂದ್ರೆ ಅವರು ತಂದೆ ತಾಯಿ ನೋಡಿದ್ರೆ ಅನೇಕರಿಗೆ ಇಷ್ಟ ಆಗೋದಿಲ್ಲ. ಅನೇಕರು ಏನ್ ಅನ್ಕೊಂತಾರೆ ಅಂತಂದ್ರೆ, ನಾನು ಯಾಕಾದ್ರೂ ಹೋಟೆಲ್ ಹುಟ್ಟುದ್ನ, ಇವ್ರ ಹೋಟೆಲ್ ಹುಟ್ಟಲೇಬಾರ್ದಾಗಿತ್ತು ನಾನು ಅಂತ ತಂದೆ ತಾಯಿಗಳನ್ನ ಬೇಸರದಿಂದ ನೋಡುವಂತ ವ್ಯಕ್ತಿಗಳನ್ನ ನಾವು ನೋಡ್ಬೋದು. ಇವ್ರ ಹತ್ರ ಹುಟ್ಟಿ ಏನ್ ಪ್ರಯೋಜನ, ಬಡತನ, ಎಲ್ಲಾರಿಗೂ ಕಷ್ಟ. ಅವ್ರು ನೋಡು ಶ್ರೀಮಂತರ ಮನೆ ಹುಟ್ಟಿರುವಂತವ್ರು ಜಮ್ಮಾಗಿ ಆಯಾಗಿ ದುಡ್ಡಿಟ್ಕೊಂಡು ಅವ್ರು ಆರಾಮಾಗಿ ಬದುಕ್ತಾ ಇದ್ದಾರೆ. ನಾವು ಯಾವ್ದೋ ಇದು ಬಡವ್ರ ಮನೇಲಿ ಉಟ್ಬಿಟ್ಟು ಇವ್ರ ಹೊಟ್ಟೆಲಿ ಉಟ್ಬಿಟ್ಟು ತಿನ್ನಕ್ಕಿಲ್ಲ, ಕಟ್ಕೊಳಕ್ಕಿಲ್ಲ, ಏನಕ್ಕೂ ಇಲ್ಲ, ಕಷ್ಟಪಡ್ತಾ ಇದೀವಿ ಅಂತ ತಂದೆ ತಾಯಿಗಳನ್ನ ಬೈಕೊಳ್ಳುವಂಥವ್ರು, ಆಡ್ಕೊಳ್ಳುವಂಥವ್ರು ಇದ್ದಾರೆ. ಆದ್ರೆ ಒಂದ್ ವೇಳೆ ಆ ರೀತಿ ನಾವು ತಂದೆ ತಾಯಿಗಳನ್ನ ಬೈಕೊಂತೀವಿ, ಆಡ್ಕೊಳ್ತೀವಿ, ಯಾಕಾದ್ರೂ ಹೊಟ್ಟೆಲಿ ಹುಟ್ಟಿದೀವಿ ಅಂತ ಅನ್ಕೊಳ್ತೀವಿ ಅಂತಂದ್ರೆ ನಾವು ಪಾಪವನ್ನು ಮಾಡ್ತಾ ಇದೀವಿ ಎಂಬುದಾಗಿ ಅರ್ಥ. ದೇವರ ವಾಕ್ಯ ನಮ್ಗೆ ಹೇಳುತ್ತೆ, ತಂದೆ ತಾಯಿಗಳನ್ನ ಗೌರವಿಸ್ರಿ ಅಂತ ದೇವರ ವಾಕ್ಯ ಹೇಳುತ್ತೆ. ಅವ್ರನ್ನ ಸನ್ಮಾನ ಮಾಡಿದ ದೇವರ ವಾಕ್ಯ ಹೇಳುತ್ತೆ. ನಾವು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಇರಬಹುದು ಇಲ್ಲಬಹುದು, ನಾವು ಏನೇ ಆಗಿರಬಹುದು, ಆದ್ರೆ ನಮ್ಮ ತಂದೆ ತಾಯಿಗಳನ್ನ ನಾವು ಗೌರವಿಸಬೇಕು, ಅವರನ್ನ ಸನ್ಮಾನ ಮಾಡಬೇಕು. ಹಲ್ಲೆಲೂಯಾ. ತಂದೆ ತಾಯಿಗಳನ್ನ ಸನ್ಮಾನ ಮಾಡಿ ಗೌರವಿಸುವಂತವನು ದೇವರನ್ನ ಮಹಿಮೆ ಪಡಿಸುವಂತವನಾಗಿ ಇರ್ತಾನೆ. ಹಲ್ಲೆಲೂಯಾ. ಅನೇಕರು ದುಡ್ಡಿಲ್ಲ ಅಂತ ಹೇಳಿ, ಬಡವರು ಅಂತ ಹೇಳಿ ತಂದೆ ತಾಯಿಗಳನ್ನ ಅವಮಾನ ಮಾಡುವಂತವರಾಗಿರ್ತಾರೆ. ಏನು ವಿದ್ಯಾಭ್ಯಾಸ ಇಲ್ಲ, ಏನು ಓದಿಲ್ಲ, ತಿಳುವಳಿಕೆ ಇಲ್ಲ ಅವರಿಗೆ ಅಂತ ಹೇಳಿ ಅವ್ರ ತಂದೆ ತಾಯಿಗಳನ್ನ ಅಸಡ್ಡೆಯಾಗಿ ಅವಮಾನವಾಗಿ ನೋಡುವಂತವರು ಇರ್ತಾರೆ. ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಇಲ್ಲ, ನಾವೇನೋ ಕೀಳಾಗಿದ್ದೀವಿ, ಒಂಥರ ನಾವು ಇವತ್ತರ ಕೀಳ್ ಜಾತಿ ಆಗಿದ್ದೀವಿ, ಇಂಥವ್ರ ಹೊಟ್ಟೆಲಿ ಹುಟ್ಬಿಟ್ನಲ್ಲ, ನಾನು ಯಾವ್ದೋ ಮೇಲ್ಜಾತಿಯವ್ರ ಹೊಟ್ಟೆಲಿ ಹುಟ್ಟಬೇಕಾಗಿತ್ತು ಅಂತ ಅಂದ್ಬಿಟ್ಟು ಕೀಳ್ ಜಾತಿಯವರು ಅಂತ ಹೇಳಿ ತಂದೆ ತಾಯಿಗಳನ್ನ ಅವಮಾನ ಮಾಡುವಂತವರಾಗಿ ಇರ್ತಾರೆ. ನನ್ನನ್ನು ಯಾಕಾದ್ರೂ ಹೊತ್ತೆ ನೀನು, ನಿನ್ನ ಹೊಟ್ಟೆಲಿ ನಾನು ಯಾಕಾದ್ರೂ ಹುಟ್ಟಿದ್ನ ಅಂತ ತಂದೆ ತಾಯಿಗಳನ್ನ ಶಪಿಸುವಂತವ್ರು ಇರ್ತಾರೆ. ಆದ್ರೆ ಆ ರೀತಿಯಾಗಿ ನಾವು ಮಾಡಬಾರ್ದು. ಆ ರೀತಿಯಾಗಿ ಮಾಡುವಂಥದ್ದು ಪಾಪವಾಗಿರುತ್ತೆ. ಒಂದು ವೇಳೆ ಸಮಾಜ ಏನಾದ್ರು ನಮ್ಮನ್ನು ನೋಡಿ, ನೀವು ಬಡವರು, ನೀವು ದಿಕ್ಕಿಲ್ಲದವರು, ನೀವು ಬುದ್ಧಿ ಇಲ್ಲದವರು, ನೀವು ಅಂಥವ್ರ ಹೊಟ್ಟೆಲಿ ಹುಟ್ಟಿದ್ದೀರಾ, ಇಂಥವ್ರ ಹೊಟ್ಟೆಲಿ ಹುಟ್ಟಿದ್ದೀರಾ ಅಂತಂದ್ರೆ ನಾವು ಬೇಸರ ಪಡಬೇಕಾಗಿರುವಂತ ಅಗತ್ಯ ಇಲ್ಲ. ಕಾರಣ ಯೇಸು ಕ್ರಿಸ್ತನು ಹುಟ್ಟಿದ್ದು ಕೂಡ ಏನು ಇಲ್ಲದಿರುವಂತ ಸಾಧನದವ್ರ ಹೊಟ್ಟೆಯಲ್ಲಿ. ಹಲ್ಲೆಲೂಯಾ. ಕೇವಲ ಮರಗೆಲಸವನ್ನು ಮಾಡುವಂತವರ ಕುಟುಂಬದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿ ಬಂದ್ರು. ಇವತ್ತು ಒಂದು ವೇಳೆ ನಮ್ಮನ್ನ ಜನಗಳು ನೋಡಿ, ನಿನ್ನ ಕುಟುಂಬ ಅಂತದ್ದು, ನಿನ್ನ ಮನೆ ಅಂತದ್ದು, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಂಥವ್ರು ಅಂತ ಅವಮಾನ ಮಾಡಿದ್ರೆ, ಬೇಸರ ಪಡಿಸಿದ್ರೆ ನಾವು ಬೇಸರ ಪಡಬೇಕಾದ ಅಗತ್ಯ ಇಲ್ಲ. ಕಾರಣ ನಮ್ಮಂತೆ ಯೇಸು ಕ್ರಿಸ್ತನು ಬದುಕಿದ್ರು. ಇದೇ ಅವಮಾನವನ್ನ ಯೇಸು ಕ್ರಿಸ್ತನು ಕೂಡ ಅನುಭವಿಸಿದ್ದಾರೆ. ಹಲ್ಲೆಲೂಯಾ. ಆತನನ್ನು ನೋಡಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಬೇಕು. ಆದ್ರೆ ಇವತ್ತೆಲ್ಲಿದ್ದಾರೆ ಯೇಸು ಕ್ರಿಸ್ತನು?
ಇವತ್ತು ರಾಜನಾಗಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾರೆ. ಒಂದು ದಿವಸ ನಾವು ಸಹ ಆತನ ಬಳಿಗೆ ಹೊರಟೋಗ್ತೇವೆ. ಹಲ್ಲೆಲೂಯಾ. ಅದನ್ನ ನೆನೆಸಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಬೇಕು. ಸಮಾಜ ನಮ್ಮ ಹುಟ್ಟನ್ನ ತೋರಿಸಿ, ನಮ್ಮ ತಂದೆ ತಾಯಿಗಳು ತೋರಿಸಿ, ನಮ್ಮ ಕುಟುಂಬವನ್ನು ತೋರಿಸಿ ನಮ್ಮನ್ನು ಅವಮಾನ ಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಸೋತು ಹೋಗಬಾರದು. ಶ್ರೇಷ್ಠವಾದ ತಂದೆ ಪರಲೋಕದಲ್ಲಿದ್ದಾರೆ. ದೇವರಿಗೆ ಸ್ತೋತ್ರ. ನನ್ನ ತಂದೆ ತಾಯಿ ಏನೇ ಆಗಿರ್ಬೋದು, ಆದ್ರೆ ಅವ್ರು ಈ ಲೋಕದಲ್ಲಿ ನನ್ನ ಶ್ರೇಷ್ಠರು ಅಂತ ದೇವರನ್ನು ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ನಾವು ತಂದೆ ತಾಯಿ ಅವಮಾನ ಪಡಿಸ್ತೀವಿ. ನಿಮ್ಮ ಹೊಟ್ಟೆಲ್ಲಿ ಯಾಕೆ ಹುಟ್ಟಿದ್ನೋ, ನಿಮಗೆ ನಾನು ಯಾಕೆ ಮಗು ಆಗಿದನೋ ಅಂತ ಅವಮಾನ ಪಡಿಸ್ತೀವಿ ಅಂದ್ರೆ ದೇವರನ್ನು ಅವಮಾನ ಪಡಿಸ್ತಾ ಇದೀವಿ ಅಂತ ಅರ್ಥ. ಕಾರಣ ಆ ಒಂದು ತಂದೆ ತಾಯಿ ಹೊಟ್ಟೆಲ್ಲಿ ನಾನು ಮಗುವಾಗಿ ಹುಟ್ಟಬೇಕಂತ ತೀರ್ಮಾನ ಮಾಡಿದ್ ಯಾರು? ನಾನಲ್ಲ, ದೇವರು ತೀರ್ಮಾನ ಮಾಡಿದ್ರು. ಆಗ ಅದು ದೇವರು ಕೊಟ್ಟಂತ ತಂದೆ ತಾಯಿ. ಆಗ ನಾನು ಅದನ್ನ ವಿರೋಧ ಮಾಡಿ ಅವಮಾನ ಮಾಡಿ ಮಾತಾಡ್ತೀನಿ ಅಂತಂದ್ರೆ ದೇವರ ತೀರ್ಮಾನವನ್ನು ಅವಮಾನ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಶ್ರೇಷ್ಠರಾದ ತಂದೆ ತಾಯಿ ಹೊಟ್ಟೆಲಿ ಹುಟ್ಟುಬಿಟ್ಟು ಬರ್ಕೋದ್ರಲ್ಲಿ ಏನ್ ಪ್ರಯೋಜನ ಇಲ್ಲ. ಸಾಧಾರಣವಾದ ತಂದೆ ತಾಯಿ ಹೊಟ್ಟೆಲಿ ಹುಟ್ಟುಬಿಟ್ಟು ಶ್ರೇಷ್ಠ ಕಾರ್ಯಗಳನ್ನ ಮಾಡಿ ನಮ್ಮ ತಂದೆ ತಾಯಿಗಳನ್ನ ಶ್ರೇಷ್ಠರನ್ನಾಗಿ ನಾವು ಮಾಡಬೇಕು. ಹಲ್ಲೆಲೂಯಾ. ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ನೀವು ದೊಡ್ಡ ಸಾಧನೆ ಮಾಡಿದ್ರೆ ಇವತ್ತು ನನ್ನ ನೋಡಿ ಎಲ್ಲರೂ ಏನೋನವರು ಈ ಮಹಾಪುರುಷರ ಮಗ ಇವನು ಅಂತ ಎಲ್ಲ ನಾನು ಹೊಗಳಿದವರು ಅಂತ ಅನ್ಕೊಳ್ತಾರೆ. ಅದೆಲ್ಲ ಯೋಗ್ಯತೆ. ಸಾಧಾರಣವಾದ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿ ಇನ್ನ ಲೋಕ ಚೀತು ಅಂತ ಉಗಿಯುವಂತ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ಪರವಾಗಿಲ್ಲ. ಆಮೇಲೆ ನಾವು ಶ್ರೇಷ್ಠ ಸಾಧನೆ ಮಾಡಿ ನಮ್ಮ ತಂದೆ ತಾಯಿ ಮುಂದಕ್ಕೆ ಯಾರು ನೋಡಿದವರು, ಅವರಪ್ಪ ಅಮ್ಮ ಇವರು ಗೊತ್ತಾ, ಅಂತ ಶ್ರೇಷ್ಠ ಮಗನಿಗೆ, ಅಂತ ಶ್ರೇಷ್ಠ ಮಗಳಿಗೆ ಜನ್ಮ ಕೊಟ್ಟರು ಅಂತ ಮಹಾನ್ ತಂದೆ ತಾಯಿಗಳು ಇವರು ಅಂತ ಗೌರವ ಕೊಡೋ ರೀತಿಯಲ್ಲಿ ನಾವು ಸಾಧನೆ ಮಾಡಬೇಕು. ಹಲ್ಲೆಲೂಯಾ. ನಮ್ ಕಡೆ ಯವನಸ್ಥರು ಸಾಧನೆ ಮಾಡೋದು ಬಿಟ್ಬಿಟ್ಟು ತಂದೆ ತಾಯಿನ ಬೈತಾ ಇರ್ತಾರೆ. ಇವ್ರಿಗೆ ಯೋಗ್ಯತೆ ಇದ್ರೆ ಸಾಧನೆ ಮಾಡಿ ತಂದೆ ತಾಯಿನ ದೊಡ್ಡವ್ರು ಮಾಡ್ತಾರೆ. ಆದ್ರೆ ಇವ್ರಿಗೆ ಯೋಗ್ಯತೆ ಇಲ್ದರೆ ಸಾಧನೆ ಮಾಡಿದ್ರೆ ತಂದೆ ತಾಯಿನ ಬೈಕೊಂಡು ಕೂತ್ಕೊಳ್ಳೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಅದು ದೇವ್ರಿಗೆ ಮಾಡುವಂತ ಅವಮಾನ ಆಗುತ್ತೆ. ಅಂತ ಕೆಲಸ ನಾವು ಮಾಡಬಾರ್ದು. ಮತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ, ಅವ್ರ ತಂದೆ ತಾಯಿ ವಿಷಯದಲ್ಲೇ ಇವ್ರಿಗೆ ಅತಿಯಾದ ಗರ್ವ, ಅವ್ರ ತಂದೆ ತಾಯಿ ವಿಷಯದಲ್ಲೇ ಇವರಿಗೆ ಅತಿಯಾದ ಹೆಮ್ಮೆ. ಹೆಂಗಂತಂದ್ರೆ, ನಮ್ಮಪ್ಪ ಯಾರು ಗೊತ್ತಾ, ನಮ್ಮಮ್ಮ ಯಾರು ಗೊತ್ತಾ, ದೊಡ್ಡ ಶ್ರೀಮಂತರು ಅಥವಾ ದೊಡ್ಡ ಹೆಸರು ಮಾಡಿರು ಅಂತವ್ರು, ಅಥವಾ ಸಮಾಜದಲ್ಲಿ ದೊಡ್ಡ ಜಾತಿಯವರು, ಮೇಲ್ಜಾತಿಯವರು, ಏನೋ ಒಂದು ಸ್ಥಾನಮಾನ ಅಂತವ್ರ ಮಕ್ಕಳಾಗಿ ಇವ್ರು ಹುಟ್ಬಿಟ್ಟಿರ್ತಾರೆ. ಈಗ ಇವ್ರಿಗೆ ಅತಿಯಾದ ಗರ್ವ. ನೋಡೋರನ್ನೆಲ್ಲ ಇವರು ನಾನು ಯಾರ ಮಗ ಗೊತ್ತಾ, ನಾನು ಯಾರ ಮಗ ಗೊತ್ತಾ, ನೀನ್ ಯಾರು, ನಿಮ್ಮಪ್ಪ ನಿಮ್ಮಮ್ಮ ಯಾರು ಗೊತ್ತಾ ಅಂತ ಬೇರೆಯವ್ರನ್ನ ಅವಮಾನ ಮಾಡೋದು. ಇವರೇನೋ ಮಹಾನ್ ಪುರುಷರು ಅನ್ನೋ ತರ ಇವರು ಹೆಮ್ಮೆ ಪಡೋದು. ಇದೇ ಹೆಮ್ಮೆ ಯಹೂದ್ಯರಿಗಿತ್ತು. ಸ್ನಾನಿಕನಾದ ಯೋಹಾನನ ಹತ್ರ ಬರ್ತಾರೆ, ದೀಕ್ಷಾಸ್ನಾನ ತಗೊಳ್ಬೇಕಂತ ಎಷ್ಟೋ ಜನ ಬರ್ತಾ ಇರ್ತಾರೆ. ಫರಿಸಾಯರು ಕೂಡ ಬರ್ತಾರೆ. ಆಗ ಸ್ನಾನಿಕನಾದ ಯೋಹಾನನು ಅವರನ್ನು ಖಂಡಿಸಿ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ನಾವು ಅಬ್ರಹಾಮನ ಸಂತತಿಯವರಲ್ಲವೇ ಅಂತ ಅನ್ಕೊಳ್ಬೇಡಿ, ಫಲ ಕೊಡಿ, ಇಲ್ಲ ಅಂತಂದ್ರೆ ದೇವರು ನಿಮ್ಮ ಬುಡಕ್ಕೆ ಕೊಡಲಿ ಹಾಕಿ ಮರವನ್ನ ಕೆಡವಿ ಹಾಕ್ತಾರೆ ಅಂತ ಹೇಳ್ತಾರೆ. ಈ ಯಹೂದ್ಯರಿಗೆ ಒಂದು ಗರ್ವ ಇತ್ತು, ಒಂದು ಹೆಮ್ಮೆ, ಒಂದು ಅಹಂಕಾರ ಇತ್ತು. ಏನು ಅಹಂಕಾರ ಅಂತಂದ್ರೆ, ನಾವು ಅಬ್ರಹಾಮನ ಮಕ್ಕಳು, ಅಬ್ರಹಾಮನ ಸಂತತಿಯವರು ನಾವು, ಇವರಲ್ಲಿ ಏನ್ ಶ್ರೇಷ್ಠತೆ ಇಲ್ಲ, ಇವರಲ್ಲಿ ಏನ್ ಯೋಗ್ಯತೆ ಇಲ್ಲ, ಮಾಡ್ತಾ ಇರೋದೆಲ್ಲ ಪಾಪ, ಬರುತ್ತಾ ಇರೋದೆಲ್ಲ ಅಯೋಗ್ಯರಾಗಿ ಹೇಳ್ಕೊಳ್ಳೋದು ಮಾತ್ರ ನಾವು ಅಬ್ರಹಾಮನ ಸಂತತಿಯವರು. ಆದ್ರೆ ಅಬ್ರಹಾಮನು ದೇವರಿಗೆ ಕಿವಿಗೊಟ್ಟು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ, ನಂಬಿಕೆ ಉಳ್ಳವನಾಗಿ ದೇವರನ್ನ ಹಗಲು ರಾತ್ರಿ ಸೇವಿಸ್ದ. ಅದರಿಂದ ಶ್ರೇಷ್ಠ ವ್ಯಕ್ತಿ ಆದ. ಇವರು ಅವ್ರ ಸಂತತಿಯಲ್ಲಿ ಹುಟ್ಟಿ ಬಂದ್ಬಿಟ್ಟು ಅಬ್ರಹಾಮನ ತರ ದೇವರು ಹೋಗ್ತಾ ಇಲ್ಲ, ದೇವರನ್ನ ಬಿಟ್ಬಿಟ್ಟು ಎಲ್ಲಾ ಪಾಪ ಮಾಡ್ಕೊಂಡು ಅಯೋಗ್ಯರಾಗಿ ಬದುಕ್ಬಿಟ್ಟು ಹೇಳ್ಕೊಳ್ಳೋದು ಮಾತ್ರ ನಾವು ಅಬ್ರಹಾಮನ ಸಂತತಿಯವರು. ಗರ್ವ. ಬೇರೆಯವ್ರು ನೋಡಿ, ನೀವು ದೂರ ಇರಿ, ನಮ್ಮ ಹತ್ರ ಬರಬೇಡಿ, ನಮ್ಮನ್ನು ಮುಟ್ಟಬೇಡಿ, ನಾವು ನಿಮ್ಮನ್ನು ಮುಟ್ಟಲ್ಲ, ನೀವು ನಮಗೆ ಸಮ ಕುತ್ಕೊಳ್ಬಾರ್ದು, ನೀವು ಯಾರು ನಾವ್ಯಾರು ಅಂತ ಇವ್ರು ನಾವೇನೋ ದೊಡ್ಡ ಮೇಲ್ಜಾತಿಯವರು ಅನ್ನೋ ತರ ಆಡ್ತಾ ಇದ್ರು. ಆಗ ಸ್ನಾನಿಕನಾದ ಯೋಹಾನನ ಏನ್ ಮಾಡ್ತಾರೆ, ನಾವು ಅಬ್ರಹಾಮನ ಸಂತತಿಯವರಲ್ಲವೇ ಅನ್ನುವಂತ ಯೋಚನೆಯನ್ನು ಬಿಡಿ, ಈ ಒಂದೊಂದು ಕಲ್ಲಿಂದಲೂ ಸಹ ದೇವರು ಅಬ್ರಹಾಮನಿಗೆ ಮಕ್ಕಳನ್ನು ಕೊಡಬಲ್ಲರು. ಆದ್ರೆ ನೀವು ಮನೆ ತಿರುಗಿಲ್ಲ ಅಂದ್ರೆ ನಿಮ್ಮನ್ನ ಕಡೆದು ಬೆಂಕಿಯಲ್ಲಿ ಹಾಕ್ಬಿಡ್ತಾರೆ ದೇವರು. ಅಬ್ರಹಾಮನ ಸಂತತಿ ಅವರಿಗೆ ಆಗಿರುವುದರಿಂದ ನಿಮಗೇನ್ ಪ್ರಯೋಜನ ಇಲ್ಲ. ದೇವರ ಕಡೆಗೆ ತಿರುಗಿ ಫಲ ಕೊಡಿ, ದೇವರಾಜ್ಯವನ್ನು ಸೇರೋದಿಲ್ಲ ಇಲ್ಲ ಅಂದ್ರೆ ಅಂತ ಆ ಯೋಹಾನನ ಅವರನ್ನ ಖಂಡಿಸೋದನ್ನ ನಾವು ಕಾಣ್ತೀವಿ. ಅದೇ ಮಾತ್ರಲ್ಲ ಯೇಸು ಕ್ರಿಸ್ತನು ಕೂಡ ಹೇಳ್ತಾರೆ, ಈಗೋ ಈ ಜನಗಳು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾವು ಅಬ್ರಹಾಮನ ಸಂತತಿಯವರು, ನಾವೆಲ್ಲ ಅಬ್ರಹಾಮ್, ಇವ್ರ ನಂಬಿಕೆ ಏನಂತಂದ್ರೆ ಅಬ್ರಹಾಮ್ ನಮ್ಮನ್ನೆಲ್ಲ ಪರಲೋಕ ಕರ್ಕೊಂಡ್ಬಿಡ್ತಾರೆ ಅಂದ್ರೆ ಇವ್ರ ನಂಬಿಕೆ. ನಾವು ದೇವರ ಭಯಭಕ್ತಿ ಉಳ್ಳವರಾಗಿ ಜೀವಿಸಿ ದೇವ್ರ ಕೃಪೆಯಿಂದ ದೇವರಾಜ ಸೇರ್ಬೇಕು ಅನ್ನೋದು ಇವ್ರ ನಂಬಿಕೆ ಅಲ್ಲ. ಅಬ್ರಹಾಮ್ ಮೊದಲೇ ಹೋಗಿ ನಮ್ಗೆಲ್ಲ ಸೀಟ್ ರಿಸರ್ವೇಶನ್ ಮಾಡ್ಬಿಟ್ಟಿದ್ದಾರೆ, ನಾವಿಲ್ಲಿ ಸತ್ತ ತಕ್ಷಣ ಹಂಗೆ ಹೋಗ್ಬಿಡ್ತೀವಿ, ಡೈರೆಕ್ಟ್ ಬರಲ್ಲ ನಮ್ಗೆ.
ಯಾಕಂದ್ರೆ ಅಬ್ರಹಾಂ ಇದಾನಲ್ಲ, ಅಬ್ರಹಾಂ ರೆಕಮೆಂಡೇಶನ್ ಮಾಡಿ ದೇವ್ರ ಹತ್ರ ನಮಗೆ ನೇರವಾಗಿ ಪರಲೋಕ ಕರ್ಸ್ಕೊಂಡ್ಬಿಡ್ತಾರೆ ಅನ್ನೋದು ಇವ್ರ ನಂಬಿಕೆ. ನಮಗೆ ನರಕ ಎಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಮಿಗ್ದವರೆಲ್ಲ ಹಂಗಲ್ಲ, ಮಿಗ್ದವರೆಲ್ಲ ಎಲ್ಲ ಹಾಳಾಗಿ ನರಕಕ್ಕೆ ಹೋಗ್ಬಿಡ್ತಾರೆ. ನಾವು ಅಬ್ರಹಾಂ ಸಂತತಿ ಆಗಿರೋದ್ರೆ ನಾವು ದೇವರಾಜ್ಯಕ್ಕೆ ಹೋಗ್ಬಿಡ್ತೀವಿ ಅನ್ನೋದ್ರ ಇವ್ರ ನಂಬಿಕೆ, ಇವ್ರ ಗರ್ವ. ಆಗ ಯೇಸು ಕ್ರಿಸ್ತನ ಆದ್ರೆ ಆಗ ಇವ್ರೇನ್ ಹೇಳೋದು, ಬೇರೆಯವ್ರನ್ನ ನೋಡಿ, ಈ ಸುಂಕದವ್ರನ್ನ, ವ್ಯಭಿಚಾರ ಮಾಡುವಂತವ್ರನ್ನ, ಬೇರೆ ಬೇರೆಯವ್ರನ್ನ ನೋಡಿ ನೀವೆಲ್ಲ ಮಹಾನ್ ಪಾಪಿಗಳು, ನೀವೆಲ್ಲ ದುಷ್ಟರು, ನರಕಕ್ಕೆ ಹೋಗಿ ಹಾಳಾಗೋಗ್ತೀರಾ ಅಂತ ಅವ್ರನ್ನ ಬೈಕೊಳ್ಳೋದು. ಆದ್ರೆ ಯೇಸು ಕ್ರಿಸ್ತನ ಸೇವೆ ಮಾಡುವಾಗ ಈ ಸುಂಕದವರು, ಈ ವ್ಯಭಿಚಾರವನ್ನು ಮಾಡಿದವರು, ಬೇರೆ ಬೇರೆ ಇತರ ಜನಗಳೆಲ್ಲ ಏನ್ ಮಾಡ್ತಾರೆ, ಮೊದಲು ಸುವಾರ್ತೆನ ಅಂಗೀಕರಿಸ್ತಾರೆ, ಯೇಸು ಕ್ರಿಸ್ತನ ಹಾಗೆ ಅಂಗೀಕರಿಸ್ತಾರೆ. ಆದ್ರೆ ಇವರೆಲ್ಲ ಏನ್ ಮಾಡ್ತಾರೆ, ಈ ಯಹೂದ್ಯರಾಗಿದ್ದಂಥವ್ರು ಯೇಸು ಕ್ರಿಸ್ತನ ಅಂಗೀಕರಿಸೋದಿಲ್ಲ. ಆಗ ಯೇಸು ಕ್ರಿಸ್ತನ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಯಾರನ್ನ ಬೇಡ ಅಂತ ಹೇಳ್ತೀರಾ, ಯಾರು ದೇವರಾಜ್ಯಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರಾ, ಅವರೇ ಮೊದಲು ದೇವರಾಜ್ಯಕ್ಕೆ ಹೋಗ್ತಾರೆ. ಅಬ್ರಹಾಂ, ಇಸಾಕ್, ಯಾಕೋಬರ ಸಂಗಡ ಊಟ ಮಾಡ್ತಾರೆ. ಆದ್ರೆ ಆ ರಾಜ್ಯಕ್ಕೆ ಬಾಧ್ಯರಾಗಿರುವಂತ ನೀವು ಹೊರಗಡೆ ತಳ್ಳಲ್ಪಡ್ತೀರಾ, ಕತ್ತಲೆಗೆ ತಳ್ಳಲ್ಪಡ್ತೀರಾ, ನರಕಕ್ಕೆ ಹಾಕಲ್ಪಡ್ತೀರಾ ಅಂತ ಯೇಸು ಕ್ರಿಸ್ತನ ಹೇಳುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಇವ್ರಿಗೆ ನಾವು ಅಬ್ರಹಾಮನ ಸಂತತಿಯವರಾಗಿದ್ದೇವೆ ಅನ್ನೋದು ಗರ್ವ. ಇವತ್ತು ಸಹ ಅನೇಕರಿಗೆ ಗರ್ವ ಇರುತ್ತೆ. ಅವ್ರ ತಂದೆ ತಾಯಿ ಶ್ರೀಮಂತರಾಗಿರ್ಬೋದು, ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಇರುವಂತವರಾಗಿರ್ಬೋದು, ಏನೋ ಶ್ರೇಷ್ಠ ವ್ಯಕ್ತಿಗಳಾಗಿರ್ಬೋದು, ಅವ್ರ ಮಕ್ಕಳಾಗಿ ಹುಟ್ಬಿಟ್ಟು ಇವ್ರಿಗೆ ಗರ್ವ. ಬೇರೆಯವ್ರು ನೋಡೋವಂತ ಬೇರೆಯವ್ರನ್ನೆಲ್ಲರೂ ಕೂಡ ಇವ್ರು ಕೀಳಾಗಿ ನೋಡುವಂಥದ್ದು. ನಾವಪ್ಪ ನಮ್ಮಮ್ಮ ಯಾರು ಗೊತ್ತಾ, ನಾವು ಯಾವ ಜಾತಿ ಗೊತ್ತಾ, ನೀವ್ಯಾರು ಚೀ ಅಂತ ಬೇರೆಯವ್ರನ್ನ ಕೀಳಾಗಿ ನೋಡುವಂತ ವ್ಯಕ್ತಿಗಳು ಇರ್ತಾರೆ. ಆ ರೀತಿಯಾಗಿ ನೋಡುವಂಥದ್ದು ಮಹಾಪಾಪ. ಒಂದು ಸಮಾಜದಲ್ಲಿ ನಾವು ತುಂಬಾ ಕಡಿಮೆ ಆಗಿದ್ದೇವೆ ಅಂತ ಜನಗಳು ನಮ್ಮನ್ನ ನಿಂದಿಸ್ತಾ ಇದ್ರೆ ಅದನ್ನ ನೋಡಿ ತಂದೆ ತಾಯಿ ದೂಷಿಸಬಾರ್ದು, ಅದು ಪಾಪ. ಅದೇ ತರ ನಮ್ಮ ಸಮಾಜದಲ್ಲಿ ನಮ್ಮ ತಂದೆ ತಾಯಿ ಏನೋ ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಹೆಮ್ಮೆ ಪಟ್ಟು ಬೇರೆಯವ್ರನ್ನ ಕೀಳಾಗಿ ನಾವು ನಡೆಸ್ಕೊಳ್ಬಾರ್ದು, ಅದು ಕೂಡ ಪಾಪ. ಇಬ್ಬರು ನರಕಕ್ಕೆ ಹೋಗೋದು. ಸಮಾಜದಲ್ಲಿ ಕೀಳಾಗಿದ್ದೀವಿ ಅಂತ ಹೇಳಿ ತಂದೆ ತಾಯಿ ಏನ್ ಬೈಯೋನು ನರಕಕ್ಕೆ ಹೋಗೋದು. ನಮ್ಮ ತಂದೆ ತಾಯಿ ಸಮಾಜದಲ್ಲಿ ತುಂಬಾ ಮೇಲು, ನಾನು ಅವ್ರ ಮಗನಾಗಿದ್ದೀನಿ ಅಂತ ಹೇಳಿ ಬೇರೆಯವ್ರನ್ನ ನೀವೇ ಅಯೋಗ್ಯರ ಅಂತ ನಡೆಸ್ಕೊಳ್ಳೋನು ಸಹ ನರಕಕ್ಕೆ ಹೋಗೋದು. ಆದ್ರೆ ನಾವು ಯಾರ ಮಕ್ಕಳೇ ಆಗಿರ್ಲಿ, ತಂದೆ ತಾಯಿನ ಗೌರವಿಸಬೇಕು, ಸನ್ಮಾನಿಸಬೇಕು. ಅವ್ರಿಗೆ ನಾವು ಮಕ್ಕಳಾಗಿ ನಾವು ಮಾಡಬೇಕಾದಂತ ಎಲ್ಲಾ ಕರ್ತವ್ಯ ಮಾಡಬೇಕು. ಆದ್ರೆ ನಾವು ಎಲ್ಲರನ್ನ ಪ್ರೀತಿಸ್ಬೇಕು. ನಾವು ಸಮಾಜದಲ್ಲಿ ಕಡಿಮೆ ಆಗಿದ್ದೀವ, ದೇವರೇ ನಿನ್ ಸ್ತೋತ್ರಪ್ಪ ಅಂತ ದೇವರನ್ನ ಮಹಿಮೆ ಪಡಿಸ್ಬೇಕು. ಹೆಚ್ಚಾಗಿದ್ದೀವ, ನಮ್ಮನ್ನು ನಾವು ತಗ್ಗಿಸಿಕೊಂಡು ಎಲ್ಲರನ್ನ ಪ್ರೀತಿಸಿ ನಾವು ನಡೆಯಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನ ಆ ಜನಗಳು ನೋಡಿ, ಇವರಪ್ಪ ಯಾರು, ಆ ಮರೆಗೆಲಸ ಮಾಡೋನಲ್ವಾ, ಅವನ್ ಮಗ ತಾನೇ ಇವನು ಅಂತ ಕೀಳಾಗಿ ಮಾತಾಡಿದ್ರು. ಆದ್ರೆ ಅಂತ ಒಂದು ಸ್ಥಾನವನ್ನು ಹೊಂದೋದಕ್ಕೆ ಯೇಸು ಕ್ರಿಸ್ತನ ತೀರ್ಮಾನ ಮಾಡಿದ್ರು. ಅಂತ ಒಬ್ಬರ ಕುಟುಂಬದಲ್ಲಿ ಹುಟ್ಟೋದಕ್ಕೆ ಅವ್ರು ತೀರ್ಮಾನ ಮಾಡಿದ್ರು. ಕಾರಣ, ಅವ್ರ ಆತ್ಮದಲ್ಲಿ ಬಡವರು. ಅವ್ರು ಎಲ್ಲಿ ಬೇಕಾದ್ರೂ ಹುಟ್ಟಬೋದಾಗಿತ್ತು. ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತನ ಮನೇಲಿ ಹುಟ್ಟಬೋದಾಗಿತ್ತು. ಹೆರೋದನಿಗೆ ಮಗನಾಗಿ ಕೂಡ ಹುಟ್ಟಬೋದಾಗಿತ್ತು. ಆದ್ರೆ ಅವರು ಆರಿಸಿಕೊಂಡದ್ದು ಕೇವಲ ಒಂದು ಬಡಗಿಯ ಮನೆಯಲ್ಲ. ಕಾರಣ, ಅವರ ಆತ್ಮದಲ್ಲಿ ಬಡವರು. ಹಲ್ಲೆಲೂಯಾ. ಇವತ್ತು ನಾನು ನೀವು ಆತ್ಮದಲ್ಲಿ ಬಡವರಾಗಿದ್ದೇವಾ? ನಮ್ಮ ತಂದೆ ತಾಯಿ ವಿಷಯದಲ್ಲಿ ನಾವು ಯಾವ ರೀತಿ ನಡ್ಕೊಳ್ತೇವೆ? ಅವ್ರನ್ನ ಚೀತು ಅಂತ ಮುಗಿಯುವಂತವರಾಗಿದ್ದೇವಾ? ಪಾಪವನ್ನು ಮಾಡುವಂತವರಾಗಿದ್ದೇವೆ? ಅಥವಾ ನಮ್ಮ ತಂದೆ ತಾಯಿ ಏನೋ ಶ್ರೇಷ್ಠರು ಅಂತ ನಾವು ಹೆಮ್ಮೆ ಪಟ್ಟು ಹೋಗಿ ಬೇರೆಯವ್ರನ್ನ ಕೀಳಾಗಿ ನೋಡ್ತಾ ಇದ್ದೀವಾ? ಪಾಪವನ್ನು ಮಾಡುವಂತವರಾಗಿರುತ್ತೆ. ಎರಡನ್ನೂ ಸಹ ಮಾಡಬಾರ್ದು. ನಾವು ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರನ್ನ ಗೌರವಿಸಬೇಕು. ನಮ್ಮ ತಂದೆ ತಾಯಿಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಸನ್ಮಾನಿಸಬೇಕು. ನಾವು ಮಾಡಬೇಕಾದಂತ ಎಲ್ಲಾ ಕರ್ತವ್ಯಗಳನ್ನ ನೆರವೇರಿಸಬೇಕು. ಆತ್ಮದಲ್ಲಿ ಬಡವರಾಗಿ ನಾವು ನಡೆಯಬೇಕು. ಹಲ್ಲೆಲೂಯಾ.